ಶ್ರೀ ಪಿತಾಮಹ ಪತ್ರಿಜಿಯವರಿಗೆ ನನ್ನ ಆತ್ಮ ಪ್ರಣಾಮಗಳು. ಹಾಗೂ ಈ ಅವಕಾಶ ಕೊಟ್ಟಿರುವ ಇವರೆಲ್ಲರಿಗೂ, ಈ ಟೀಮ್ ಎಲ್ಲರಿಗೂ ಮತ್ತು ಸಮಯ ಕೊಟ್ಟಿರುವ ನಿಮ್ಮೆಲ್ಲರಿಗೂ ನನ್ನ ಆತ್ಮ ಪ್ರಣಾಮಗಳು ಹೇಳ್ತಾ ಈ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಸೊ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ನಿದ್ದೆಯಿಂದ ಎಚ್ಚರ ಮಾಡ್ಕೊಳ್ಳೋಣ. ಸೊ ಚೆನ್ನಾಗಿ ಕೇಳ್ಬೋದು. ನಿದ್ದೆ ಮಾಡ್ತಿದ್ದೀವ ನಾವೆಲ್ಲ? ಇಲ್ಲ, ಎಲ್ಲ ಬಿಟ್ಕೊಂಡಿದ್ದೀವಿ. ಇವ್ರು ಏನಕ್ಕೆ ನಿದ್ದೆ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದಾರೆ. ಯಾರ್ಯಾರು ನಿದ್ದೆ ಮಾಡ್ತಿದ್ದೀರಾ? ಯಾರೂ ಮಾಡ್ತಿಲ್ಲ. ಬಟ್ ಏನಕ್ಕೆ ಹಿಂಗೆ ಹೇಳ್ತಿದ್ದಾರೆ ಅಂದರೆ, ನಾವು ಕಣ್ಣು ತೆಕ್ಕೊಂಡು ನಿದ್ದೆ ಮಾಡ್ತಿರ್ತೀವಂತೆ ಜೀವನದಲ್ಲಿ. ಇವಾಗ ನಮಗೆ 100 ವರ್ಷ ಅಂದರೆ ಅದರಲ್ಲಿ 33 ವರ್ಷ ನಾವು ನಿದ್ದೆ ಮಾಡ್ತಿರ್ತೀವಂತೆ. ಅಂದರೆ 1/3 ಆಫ್ ಅವರ್ ಲೈಫ್ ನಾವು ಕಣ್ಣು ತೆಗೆದು ಕಿವಿ ತೆಗೆದು ನಿದ್ದೆ ಮಾಡ್ತಿರ್ತೀವಿ. ಸೊ ಏನು, ಈ ಟೈಮ್ಗೆ ಎದ್ದೇಳಬೇಕು, ಈ ಟೈಮ್ಗೆ ತಿನ್ನಬೇಕು, ಹಸಿವಾಗ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಈ ಟೈಮ್ಗೆ ಮಲ್ಕೋಬೇಕು, ಈ ಟೈಮ್ಗೆ ಟೀ ಕುಡಿಬೇಕು. ಟೀ ಕಾಫಿ ಇಲ್ಲ ಅಂದರೆ ಅವತ್ತು ಏನೋ ಕಳೆದೋದಂಗೆ. ಈ ಟೈಮ್ಗೆ ಫ್ರೆಂಡ್ಸ್ ಜೊತೆ ಹೋಗಬೇಕು, ಗಾಸಿಪಿಂಗ್ ಮಾಡಬೇಕು. ಸೊ ಅವೆಲ್ಲ ಈ ಟೈಮ್ಗೆ ಧ್ಯಾನ ಮಾಡಬೇಕು. ಅದೂ ಒಳ್ಳೆಯದನ್ನು ಸಹ ನಾವು ಅಡಿಕ್ಟ್ ಆಗಿಬಿಟ್ಟಿರ್ತೀವಲ್ವ, ಅದನ್ನು ಪ್ರೋಗ್ರಾಮ್ಡ್ ಲೀವಿಂಗ್ ಅಂತ ಹೇಳ್ತಾರೆ. ಪ್ರೋಗ್ರಾಮ್ಡ್ ಲೀವಿಂಗ್ ಅಂದರೆ ಅದಕ್ಕೆ ಅನುಗುಣವಾಗಿ ರೋಬೋಟಿಕ್ ಲೀವಿಂಗ್, ರೋಬೋಸ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಂಗೆ ಅದು ಜೀವನ ನಡೆಸತ್ತಲ್ವ, ಆ ಥರ ನಾವು ಜೀವನ ನಡೆಸ್ತಿರ್ತೀವಿ. ಸೊ
ಇದು ನಾವು ಇದರಿಂದ ಎಚ್ಚರ ಮಾಡ್ಕೋಬೇಕು. ಇದೇ ಥರ ನಮ್ಮ ಆಲೋಚನೆಗಳು ಸಹ ಪ್ರೋಗ್ರಾಮ್ಡ್ ಆಗಿರುತ್ತೆ. ಅಂದರೆ ನೋಡಿ, ಫಾರ್ ಎಕ್ಸಾಂಪಲ್, ನನಗೆ ದೊಡ್ಡ ಕಾರ್ ಬೇಕು, ಒಂದು 10 ಅಂತಸ್ತು ಮನೆ ಬೇಕು ಅಂತ ಆಸೆ ಇರುತ್ತೆ ನನ್ನಲ್ಲಿ. ಬಟ್ ಅಯ್ಯೋ ನನ್ನ ಹತ್ರ ದುಡ್ಡಿಲ್ಲ, ಆ ಆಸೆ ಪಡೋಕ್ಕೆ ಅರ್ಹತೆ ಇಲ್ಲ ನನಗೆ ಅಂತ ನಾವು ಕಂಡೀಷನ್ ಮಾಡ್ಕೊಂಡ್ಬಿಡ್ತೀವಿ. ನಾನು ಎಕ್ಸಾಮಲ್ಲಿ ಫಸ್ಟ್ ಬರಬೇಕು, ಸ್ಟೇಟ್ ಫಸ್ಟ್ ಬರಬೇಕು, ಆದರೆ ನಾನು ಅಷ್ಟು ಓದಲ್ಲ ಬಿಡಪ್ಪ, ನನಗೆ ಈ ಜೀವನಕ್ಕೆ ಇಷ್ಟೇ, ನಾನು ಬರ್ಕೊಂಡು ಬಂದಿರೋದು ಇಷ್ಟೇ, ಫೇಟ್ ಅಂತೀವಲ್ವ. ಸೊ ಇದನ್ನು ಸಹ ಪ್ರೋಗ್ರಾಮ್ಡ್ ಥಾಟ್ಸ್ ಅಂತೀವಿ, ಅಂದರೆ ಕಂಡೀಷನ್ ಥಾಟ್ಸ್, ನಮ್ಮ ಆಲೋಚನೆಗಳು. ಸೊ ಈ ಎಲ್ಲದರಿಂದ ನಾವು ಎಚ್ಚರ ಆಗಬೇಕು. ವಿ ಶುಡ್ ವೇಕಪ್. ಏನೇನರಿಂದ? ಈ ಕಂಡೀಷನ್ಸಿಂದ, ಈ ಭಯಗಳಿಂದ. ನಾನು ಜಾಸ್ತಿ ಸಾಧನೆ ಮಾಡಬೇಕು, ಮುಂದೆ ಹೋದರೆ ಆ ಬಿಸ್ನೆಸ್ಸಲ್ಲಿ ಲಾಸ್ ಆಗಿಬಿಟ್ರೆ ಏನು ಮಾಡೋದು ಅಂತ ಹೋಗ್ದೇ ವಾಪಸ್ ಬಂದುಬಿಡೋದು. ಇವೆಲ್ಲ ನಮ್ಮ ಕಂಡೀಷನ್ಸ್. ಜೀವನ ಸುತ್ತೂರ ಬೌಂಡ್ರೀಸ್, ಫೆನ್ಸ್ ಹಾಕ್ಕೊಂಡು ಬಿಟ್ಟಿರ್ತೀವಿ. ಇವಾಗ ನಮ್ಮ ಸೈಟ್ ಅಂದಾಗ ಫೆನ್ಸ್ ಹಾಕ್ತೀವಲ್ವ, ಆ ಥರ ನಮ್ಮ ಜೀವನ ಸುತ್ತೂರ ಫೆನ್ಸ್ ಹಾಕ್ಕೊಂಡು ಬಿಟ್ಟಿರ್ತೀವಿ. ಅವೆಲ್ಲದರಿಂದ ಈಚೆ ಬರಬೇಕು. ಸೊ ಏನನ್ನಾದರೂ ಸಾಧನೆ ಮಾಡೋ ಅಷ್ಟು ಶಕ್ತಿ ನಮ್ಮಲ್ಲಿದೆ. ನಾವು ಅಂದರೆ ಏನು? ನಾವು ಮಿರರ್ ಮುಂದೆ ನಿಂತಾಗ ಏನು ಕಾಣ್ತೀವೋ ಈ ಶರೀರ, ಮತ್ತು ಬೇರೆಯವರು, ನಮ್ಮ ಫ್ರೆಂಡ್ಸು, ನಮ್ಮ ರಿಲೇಟಿವ್ಸ್ ನಮ್ಮ ಬಗ್ಗೆ ಏನು ಹೇಳಿರ್ತಾರೆ, ಒಪಿನಿಯನ್ಸ್, ಅದನ್ನು ನಾವು ಅಂದ್ಕೊಂಡಿರ್ತೀವಿ. ಬಟ್ ನಾವು ಅಂದರೆ ಅಷ್ಟೇ ಅಲ್ಲ ಮಾಸ್ಟರ್ಸ್, ಅನಂತವಾದದ್ದು ಶಕ್ತಿ ನಮ್ಮಲ್ಲಿದೆ. ಏನು ಬೇಕಾದರೂ ಸಾಧನೆ ಮಾಡೋಷ್ಟು ಶಕ್ತಿ ನಮ್ಮಲ್ಲಿದೆ. ಸೊ ಅದನ್ನು ನಮ್ಮನ್ನು ನಾವು ಫಸ್ಟು ತಿಳ್ಕೋಬೇಕು. ಸೊ ಎಚ್ಚರಗೊಂಡು ಅಟ್ಲೀಸ್ಟ್ ಇಷ್ಟು ವರ್ಷ ನಮಗೆ ಗೊತ್ತಿಲ್ಲದೆ ಕಳೆದೋಗಿದೆ, ಈಗಾದರೂ ನಾವು ಎಚ್ಚರ ಮಾಡ್ಕೊಳ್ಳೋಣ, ನಿದ್ದೆಯಿಂದ ಎದ್ದೇಳೋಣ ಅಂತ ಹೇಳಿದ್ದು. ಸೊ ನಿದ್ದೆ ಅಂದರೆ ಬರೀ ಕಣ್ಣು ಮುಚ್ಕೊಂಡು ಮಾಡೋದಲ್ಲ. ಯಾವಾಗ ನಾವು ಕಂಡೀಷನಲ್ಲಿ, ಬೌಂಡ್ರೀಸಲ್ಲಿ, ಬೇರೆಯವ್ರು ಹೇಳಿದ ಮಾತಲ್ಲಿ ಆ ಕಂಟ್ರೋಲಲ್ಲಿರ್ತೀವೋ ಅದು ನಿದ್ದೆ ಸಮಾನನೇ. ಸೊ ಈಗ ಎಷ್ಟೇ ನಾವು ಆ ಥರ ನಿದ್ದೆ ಹಂಗಿದ್ರೂ ನಮ್ಮಲ್ಲಿ ಏನೋ ಒಂದು ತಪನೆ ಇರುತ್ತೆ, ಏನೋ ತಿಳ್ಕೊಬೇಕು, ಏನೋ ಆಗ್ತಿದೆ, ಆ ಸ್ಪಾರ್ಕ್ ಅನ್ನೋದಿರುತ್ತೆ. ಸೊ ಆದ ಕಾರಣ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಅಲ್ವಾ? ಬಿಡಪ್ಪ, ಏನೋ ಮಾಡ್ಕೊತಾರೆ, ನಾವೇನೋ ಚೆನ್ನಾಗಿ ತಿನ್ನೋಣ, ಇನ್ನೋಣ, ಮಲ್ಗೋಣ ಅಂತಿದ್ದಿದ್ರೆ ನಾವೆಲ್ಲ ಇಲ್ಲಿ ಸೇರ್ತಿದ್ವಾ ಮಾಸ್ಟರ್ಸ್? ಇಲ್ಲ. ಆ ತಪನೆ ಅನ್ನೋದು ನಮ್ಮೆಲ್ಲರಲ್ಲೂ ಇದೆ. ಇನ್ನೂ ಏನೋ ಮಾಡಬೇಕು, ಏನೋ ತಿಳ್ಕೊಬೇಕು, ಆ ಎಂಪ್ಟಿನೆಸ್ ಅನ್ನೋದು ಕಾಡುತ್ತೆ. ಸೊ ಆ ಸ್ಪಾರ್ಕ್, ಅದ್ರ ಆಧಾರಿತವಾಗಿ ಜನರನ್ನ 4 ಭಾಗವಾಗಿ ಮಾಡಿರ್ತಾರೆ. ಒಂದು ಸ್ಲೀಪರ್ ಅಂತಾರೆ, ಅಂದರೆ ಮಲ್ಕೊಂಡು ಇರೋದು. ಇನ್ನೊಂದು ಸೀಕರ್, 3ನೇದು ಸಿಯರ್, 4ನೇದು ಸ್ಪೀಕರ್. ಅಂದರೆ ಇದನ್ನು ಕನ್ನಡದಲ್ಲಿ ಹೇಳಬೇಕಂದ್ರೆ ಮಲಗುವವನು, ಅನ್ವೇಷಕ, ನೋಡುಗ ಮತ್ತು ಮಾತನಾಡುವವನು ಅಂತ. ಸೊ ಇಲ್ಲಿ ಸ್ಲೀಪರ್ ಏನು ಮಾಡ್ತಾನೆ, ಹಲವಾರು ಜನ್ಮಗಳು ಹಂಗೇ ಕಳೀತಾ ಇರ್ತಾನೆ. ಅಂದರೆ ಮಲಗಿ ಅಂದರೆ ಆಗಲೇ ಹೇಳ್ದಂಗೆ ಕಣ್ಣು ಮುಚ್ಚಲ್ಲ, ಕಣ್ಣು ತೆಗೆದೇ ಮಲಗಿರ್ತಾನೆ. ಸೊ ಹೆಂಗೆ ಫಿಶ್, ಆ ಮೀನು ಅನ್ನೋದು ಅಕ್ವೇರಿಯಮ್ಮಲ್ಲಿ ಇರುತ್ತೆ, ಆ ಮೀನು ಹೆಂಗೆ ಭಾವನೆ ಇರುತ್ತೆ ಆ ಮೀನಿಗೆ ಅಂದರೆ, ನಾನು ಈ ನೀರಿನಿಂದ ಈಚೆ ಬಂದರೆ ಇನ್ನು ಜೀವನ ಇಲ್ಲ, ನಾನು ಸತ್ತೋಗ್ತೀನಿ, ಅದೇ ಜೀವನ ಅನ್ನೋ ಆ ಪ್ರಪಂಚದಲ್ಲಿ ಇರುತ್ತೆ. ಆ ಥರ ಹಲವಾರು ಜನ್ಮಗಳು ಕಳೀತೀವಿ ನಾವು. ಏನಂತ? ನಾವು ಬದುಕ್ತಿರೋದೇ ಕರೆಕ್ಟು, ತಿನ್ನೋಕ್ಕೆ ಬದುಕಬೇಕು, ಬದುಕಕ್ಕೆ ತಿನ್ನಬೇಕು ಅನ್ನೋ ಭಾವನೆಯಲ್ಲಿರ್ತೀವಿ. ಸೊ ಈ ಹಂತದಲ್ಲಿ ನಮ್ಮ ಬಗ್ಗೆ ನಮಗೆ ಅರಿವಿರೋದಿಲ್ಲ, ನಾವು ಯಾರು ಅಂತ ನಮಗೆ ಗೊತ್ತಿರಲ್ಲ. ಆವಾಗ ಆ ತಪನೆ ಅನ್ನೋದಿರುತ್ತಲ್ವ, ನಮ್ಮನ್ನು ಏನೋ ಹುಡುಕ್ಬೇಕು ಅಂತ ಅದು ಮುಂದೆ ಹೋಗುತ್ತೆ. ಏನೋ ಹುಡುಕ್ತೀವಿ, ಅದು ಏನು ಹುಡುಕ್ತಿರ್ತೀವಿ ನಮಗೆ ಐಡಿಯಾ ಇರಲ್ಲ. ಏನೋ ಬೇಕು, ಉತ್ತರ ಬೇಕು ಅಂತ ಈಚೆ ಎಲ್ಲ ಕಡೆ ಹುಡುಕ್ತೀವಿ, ಈಚೆ ಪ್ರಪಂಚದಲ್ಲಿ ಹುಡುಕ್ತೀವಿ. ಮಾಸ್ಟರ್ ಬಂದರು, ಯಾರು ಏನು ಹೇಳಿದ್ರು ಮಾಡ್ತಾ ಇರ್ತೀವಿ. ಯಾಕೆಂದರೆ ನಮಗೇನೋ ಉತ್ತರ ಬೇಕು. ಸೊ ಎಲ್ಲರ ಹತ್ರನೂ ಹೊರ ಪ್ರಪಂಚದ ಹುಡುಕಾಟ ಸೆಕೆಂಡ್ ಸ್ಟೇಜ್. ಮತ್ತು ಏನಾಗುತ್ತೆ, ಆ ಹೊರ ಪ್ರಪಂಚದಲ್ಲಿ ಹುಡುಕ್ತಾ ನನಗೆ ಈ ಥರ ಮಾಡಿದ್ರೆ, ಈ ಮ್ಯೂಸಿಕ್ ಕೇಳಿದ್ರೆ ಇಷ್ಟ, ಐಸ್ ಕ್ರೀಮ್ ತಿಂದರೆ ಇಷ್ಟ, ಇವ್ರ ಜೊತೆ ಮಾತಾಡಿದ್ರೆ ಇಷ್ಟ ಅಂತ ಟೆಂಪೊರರಿ ಹ್ಯಾಪಿನೆಸ್, ಅದು ಕ್ಷಣಕಾಲಿಕ ಆನಂದವನ್ನು ಹುಡುಕ್ತಾ ಹೋಗ್ತೀವಿ. ಅದರಲ್ಲೂ ತೃಪ್ತಿ ಇರಲ್ಲ ಅಲ್ವಾ? ಇವಾಗ ಐಸ್ ಕ್ರೀಮ್ ತಿನ್ನೋ ಅಷ್ಟೊತ್ತು ಮಾತ್ರ ಖುಷಿ ಇರುತ್ತೆ, ತಿಂದಾದ್ಮೇಲೆ ಮತ್ತೆ ಆ ಖುಷಿ ಇರುತ್ತಾ? ಹೊಟ್ಟೋಗುತ್ತೆ, ಮಾಯ ಆಗುತ್ತೆ. ಫ್ರೆಂಡ್ಸ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಖುಷಿಯಾಗಿರ್ತೀವಿ, ಒನ್ಸ್ ಅವ್ರ ಮನೆಗೆ ಹೊಟ್ಟೋದ್ರೆ ಮತ್ತೆ ಮಾಮೂಲಿ. ಸೊ ಈಗೇನು ಮಾಡ್ತೀವಿ, ಇದಾಗಲ್ಲಪ್ಪ, ಇದಲ್ಲ ಅಂತ ನಮ್ಮೊಳಗಡೆ ನಾವು ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಆ ಹ್ಯಾಪಿನೆಸ್, ಆ ಆನಂದನ ನಮ್ಮೊಳಗಡೆ ಅಂದರೆ ಧ್ಯಾನ. ನಮ್ಮೊಳಗಡೆ ನಾವು ಟ್ರಾವೆಲ್ ಮಾಡೋದೇನು?
ಧ್ಯಾನ. ಇದನ್ನು ಸ್ಟಾರ್ಟ್ ಮಾಡ್ತೀವಿ. ಈ ಸ್ಥಿತಿಯಲ್ಲಿ ನಾವು ಎಚ್ಚರ ಮಾಡ್ಕೊಳ್ಳೋದು. ಸೊ ಧ್ಯಾನ ಮಾಡದೇ ಇರೋ ಅಷ್ಟು ವರ್ಷವೂ ನಾವು ಮಲಗಿದ್ದಂಗೆ. ಸೊ ಈ ಸ್ಥಿತಿಯಲ್ಲಿ ನಮ್ಮ ಬಗ್ಗೆ ನಾವು ತಿಳಿತೀವಿ, ನಾವು ಆತ್ಮ. ಇಷ್ಟು ವರ್ಷ ನಾವೇನು ಅಂದ್ಕೊಂಡಿದ್ವಿ, ಮಿರರ್ ಮುಂದೆ ನಾನೇನು ಕಾಣ್ತಿದ್ದೀನಿ ಈ ಶರೀರ ನಾನು ಅಂದ್ಕೊಂಡಿದ್ದೆ. ಮತ್ತು ಬರ್ತಾ ಬರ್ತಾ ಸ್ವಲ್ಪ ದೊಡ್ಡವರಾದ್ಮೇಲೆ ಇಲ್ಲ, ನನ್ನ ಶರೀರ ಮಾತ್ರ ಅಲ್ಲ, ನಾನು ಮನಸ್ಸು. ಯಾಕೆಂದರೆ ನನಗೆ ಕೋಪ ಬರುತ್ತೆ, ಖುಷಿ ಆಗುತ್ತೆ, ಎಲ್ಲ ಆಗ್ತಿದೆ. ಸೊ ಆ ಎಮೋಷನ್ಸ್ ಇದೆ, ಫೀಲಿಂಗ್ಸ್ ಇದೆ ನನ್ನಲ್ಲಿ, ಅಂದರೆ ನಾನು ಮನಸ್ಸು ಅಂತ ತಿಳ್ಕೊಂಡು. ಸೊ ಧ್ಯಾನಕ್ಕೆ ಬಂದ ನಂತರ ನಮಗೇನು ಅರಿವಾಯಿತು, ನಾನು ಆತ್ಮ ಅನ್ನೋ ಅರಿವಾಯಿತು. ಅದು 3ನೇ ಸ್ಥಿತಿ, ಸಿಯರ್. 4ನೇ ಸ್ಥಿತಿ ಏನು, ಸ್ಪೀಕರ್. ಸೊ ಈಗ ನಾನು ನನ್ನ ಬಗ್ಗೆ ಸತ್ಯ ಎಲ್ಲ ತಿಳ್ಕೊಂಡಿದ್ದೀನಿ. ಇವಾಗ ನಾನು ಸುಮ್ಮನೆ ಇರಲ್ಲ, ನಾನು ತಿಳ್ಕೊಂಡಿರೋದು ಬೇರೆ ಎಲ್ಲರಿಗೂ ಹೇಳ್ತೀನಿ. ಇವಾಗ ನಾವೇನೇನು ನೋಡ್ತಿದ್ದೀವಿ, ಪತ್ರಿ ಸರ್ ಆಗಿರ್ಬೋದು, ಪ್ರೇಮ್ನಾಥ್ ಸರ್ ಆಗಿರ್ಬೋದು, ಜೀಸಸ್ ಕ್ರೈಸ್ಟ್, ಯಾರು ನೋಡ್ತಿದ್ದೀವಿ ಇವರೆಲ್ಲ ಸ್ಪೀಕರ್. ತಾವು ತಿಳ್ಕೊಂಡು ಸುಮ್ಮನಾಗಲಿಲ್ಲ, ಎಲ್ಲರಿಗೂ ಹೇಳ್ಕೊಡ್ತಿದ್ದಾರೆ. ಸೊ ನಮ್ಮ ಒಂದು ಜ್ಞಾನ, ನಮ್ಮ ಸತ್ಯವನ್ನು ಎಲ್ಲರಿಗೂ ಹೇಳೋ ಸ್ಥಿತಿನೇ ಸ್ಪೀಕರ್ ಸ್ಥಿತಿ. ಸೊ ಈಗ ನಾವು ಯಾವ ಸ್ಥಿತಿಯಲ್ಲಿದ್ದೀವಿ, ನಾವು ಸ್ಲೀಪರ್ ಸ್ಥಿತಿಯಲ್ಲಿದ್ದರೆ ನೆಕ್ಸ್ಟ್ ಸ್ಥಿತಿಗೆ ಹೋಗ್ಬೇಕಂದ್ರೆ ಚೇಂಜ್ ದ ರೊಟೀನ್ ಅಂತಾರೆ. ಅಂದರೆ ಈ ಟೈಮ್ಗಿದೆ ಅಂತ ಮೆಕ್ಯಾನಿಕಲ್ ಮಾಡ್ತೀರಾ. ನಮ್ಮ ರೊಟೀನ್ನ ಪಕ್ಕಕ್ಕೆ ಇಟ್ಬಿಟ್ಟು ಏನಾದರೂ ಹೊಸದಾಗಿ ಮಾಡಬೇಕು. ಎಲ್ಲ ಬೌಂಡ್ರೀಸ್ನ ಬಿಟ್ಟು ಈಚೆ ಬರಬೇಕು ಅಂದರೆ ನಮ್ಮ ರೊಟೀನನ್ನು ನಾವು ಚೇಂಜ್ ಮಾಡ್ಕೋಬೇಕು. ಮತ್ತು ಸೆಕೆಂಡ್ ಸ್ಟೇಜು, ಸ್ಲೀಕರ್ ಸ್ಟೇಜಿಂದ ಸಿಯರ್ ಸ್ಟೇಜಿಗೆ ಬರಬೇಕಂದ್ರೆ ಏನು ಮಾಡಬೇಕು, ಧ್ಯಾನ ಮಾಡಬೇಕು. ಅಂದರೆ ಹೊರಗಡೆ ಪ್ರಪಂಚದಲ್ಲಿ ಏನೂ ಇಲ್ಲ, ಎಲ್ಲ ನನ್ನಲ್ಲೇ ಇದೆ ಅಂತ ತಿಳ್ಕೊಬೇಕು ಅಂದರೆ ನೀವು ಧ್ಯಾನ ಮಾಡಬೇಕು. ಮತ್ತು ಸ್ಪೀಕರ್ಗೆ ಬರಬೇಕು ಅಂದರೆ ನಾವು ಧ್ಯಾನ ಪ್ರಚಾರ ಮಾಡಬೇಕು. ಪತ್ರಿ ಸರ್ ಅದೇ ಅಲ್ವಾ ಹೇಳೋದು, ಒಂದು ಧ್ಯಾನ, ಒಂದು ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಇವು 3 ಮಾಡಿ ಅಂತ ಸಿಂಪ್ಲಿಫೈಡ್ ವೇ ಅಲ್ಲಿ ಹೇಳ್ತಾರೆ. ಅದರಿಂದ ಇಷ್ಟೊಂದು ಲಾಭ ಅಂತ ಎಕ್ಸ್ಪ್ಲೇನ್ ಮಾಡಲ್ಲ, ಅದೆಲ್ಲ ನಾವೇ ತಿಳ್ಕೊಬೇಕು. ಅದಕ್ಕೆ ನಾವು ನಂಬಿಕೆಯಿಂದ ಪತ್ರಿ ಸರ್ ಹೇಳಿದ್ದು ಮಾಡಿಬಿಟ್ರೆ ಅದರಲ್ಲಿ ಎಷ್ಟು ಉಪಯೋಗಗಳಿದೆ ಮತ್ತೆ ನಮಗೆ ಗೊತ್ತಾಗುತ್ತೆ. ಫಸ್ಟು ಉಪಯೋಗಗಳು ಹೇಳಲ್ಲ ಸರ್, ಇದು ಮಾಡಿ ಅಂತಾರೆ. ಆ ಅನುಭವದಿಂದ ನಾವೇ ತಿಳ್ಕೊತೀವಿ, ಎಷ್ಟು ಗ್ರೇಟ್ ವರ್ಕ್ ಹೇಳಿದ್ದಾರೆ ಸರ್. ಏನಾಗುತ್ತೆ ಧ್ಯಾನ ಪ್ರಚಾರ ಮಾಡಿದ್ರೆ, ಏನಕ್ಕೆ ಹೇಳ್ಕೊಡ್ಬೇಕು ಬೇರೆಯವ್ರಿಗೆ? ಯಾವತ್ತಾದರೂ ಸರ್ ಹೇಳಿದಾರ? ಎಕ್ಸ್ಪ್ಲೇನ್ಡ್ ಆಗಿ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ಸರ್ ಏನು ಹೇಳ್ತಾರೆ, ಎರುಕತೋ ಜೀವಿಂಚಾಲಿ, ಅಂದರೆ ಎಚ್ಚರದಿಂದ ಜೀವಿಸು ಅಂತ ಹೇಳ್ತಾರೆ ಸರ್. ಇವತ್ತಿನ ಟಾಪಿಕ್ ನಮ್ಮದು ಸ್ಪಿರಿಚುವಲ್ ಲಾಸ್, ಅಂದರೆ ಆಧ್ಯಾತ್ಮಿಕ ಕಾನೂನು. ಏನಕ್ಕೆ ಆಧ್ಯಾತ್ಮಿಕ ಕಾನೂನು ಫಾಲೋ ಮಾಡಬೇಕು? ಒಂದು ಸಕ್ಸಸ್. ನಮ್ಮ ಜೀವನದಲ್ಲಿ ಏನಕ್ಕೆ ಬೇಕಪ್ಪ ಈ ವಯಸ್ಸಲ್ಲಿ ಸಕ್ಸಸ್ಸು? ನಮಗೇನು ಎಕ್ಸಾಮ್ ಇದೆಯಾ, ಬೋರ್ಡ್ ಎಕ್ಸಾಮ್ ಮಾಡಬೇಕಾ? ಅಂದರೆ ನಮ್ಮ ಜೀವನದಲ್ಲಿ ನಾವೇನು ಎಕ್ಸಾಮ್ ಬರಿತೀವಿ, ಇವಾಗ ಮನೆಯಲ್ಲಿ ಎಕ್ಸಾಮ್ ಬರ್ತಿರ್ತೀವಿ, ನಮ್ಮ ಆಲೋಚನೆಗಳು ಎಲ್ಲ ಯಾವ ಫೇಸ್ ಆಫ್ ಲೈಫಲ್ಲಿದ್ದರೂ ಎಕ್ಸಾಮ್ಸ್ ಅನ್ನೋದು ಇದ್ದೇ ಇರುತ್ತೆ. ಅದರಲ್ಲಿ ನಮಗೆ ಸಕ್ಸಸ್ ಬೇಕು ಅಂದರೆ ಈ ಆಧ್ಯಾತ್ಮಿಕ ಕಾನೂನುಗಳು ತಿಳ್ಕೊಬೇಕು. ಈ ಪ್ರಾಪಂಚಿಕ ಜೀವನದಲ್ಲಿ ನಾವು ಇರಬೇಕಾದ್ರೆ ಪ್ರಾಪಂಚಿಕ ಕಾನೂನುಗಳು ಎಷ್ಟು ಮುಖ್ಯನೋ ಆಧ್ಯಾತ್ಮಿಕ ಕಾನೂನುಗಳು ಅಷ್ಟೇ ಮುಖ್ಯ. ಅದ್ರ ಬಗ್ಗೆ ನಾವು ಇದು ಏನಕ್ಕೆ ತಿಳ್ಕೊಬೇಕು ಅಂದರೆ, ಒಂದು ಸಕ್ಸಸ್ಗೆ, ಮತ್ತು ಜೀವನ ಸುಲಭವಾಗಿ ನಡೆಸ್ಬೋದು. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತಿಳಿದಿದ್ರೆ ಜೀವನ ಈಸಿ ಆಗುತ್ತಾ ಇಲ್ವಾ? ಅದ್ರ ಪ್ರಕಾರ ಜೀವಿಸ್ಬೋದಲ್ವಾ? ತಪ್ಪೆಲ್ಲ ಮಾಡಿದೆ, ತಪ್ಪು ಮಾಡಿಬಿಟ್ಟು ಮತ್ತೆ ಅದರಿಂದ ಅನುಭವ ಪಡ್ಕೊಂಡು ಮುಂದಕ್ಕೆ ಹೋಗೋದು, ಮತ್ತೆ ತಪ್ಪು ಮಾಡೋದು, ಅನುಭವ ಪಡ್ಕೊಳ್ಳೋದು, ಮುಂದಕ್ಕೆ ಹೋಗೋದು. ಅದರ ಬದಲು ಎಲ್ಲ ತಿಳ್ಕೊಂಡು ಈಸಿಯಾಗಿ ತಪ್ಪು ಮಾಡದೆ ಹೋಗ್ಬೋದಲ್ವಾ ಲೈಫಲ್ಲಿ. ಸೊ ಆ ಥರ ಫಸ್ಟ್ ಕಾನೂನು ಏನು ಅಂದರೆ ಲಾ ಆಫ್ ಪ್ಯೂರ್ ಪೊಟೆನ್ಷಿಯಾಲಿಟಿ ಅಂತ ಹೇಳ್ತಾರೆ. ಅಂದರೆ ನಮ್ಮ ಒಂದು ಶುದ್ಧ ಸಾಮರ್ಥ್ಯ, ನಮ್ಮಲ್ಲಿರುವ ಸಾಮರ್ಥ್ಯ. ಏನು ಸಾಮರ್ಥ್ಯ ಇದೆ ನಮ್ಮಲ್ಲಿ? ನಾನು ಒಂದು 100 kg ಭಾರ ಹೊರ್ತೀನಿ ಅಂದರೆ ಫಿಸಿಕಲ್ ವೇ ಅಲ್ಲಿ ನೋಡ್ತಿದ್ದೀವಿ ನಾವು. ನನ್ನ ಹತ್ರ ಏನು ಶಕ್ತಿ ಇದೆ? ನನ್ನ ಹತ್ರ ಒಂದು 10 ಗಂಟೆ ನಿಂತ್ಕೊಂಡಿರೋ ಶಕ್ತಿ ಇದೆ. ಸೊ ಫಿಸಿಕಲಿ ಅಲ್ಲ, ನಮ್ಮಲ್ಲಿ ಅನಂತವಾದ ಸಾಮರ್ಥ್ಯ ಇದೆ ಅಂತ ಆಗಲೇ ನಾನು ಹೇಳ್ದಂಗೆ. ಸೊ ಇಲ್ಲಿ ಏನು ಅಂದರೆ ಈ ಸಾಮರ್ಥ್ಯದಲ್ಲಿ ನಾವು ಏನನ್ನಾದರೂ ಸಾಧನೆ ಮಾಡ್ಬೋದು. ಏನು ಅಂದರೆ ಈ ಒಂದು ದೇಹ ನಾವೇನು ನೋಡ್ತಿದ್ದೀವಿ ಮತ್ತು ಆ ಯೂನಿವರ್ಸ್, ದೇವರು ಅಂತ ಪೂರ್ಣಾತ್ಮ, ಒಬ್ಬೊಬ್ಬರು ಒಂದೊಂದು ಹೆಸರಲ್ಲಿ ಹೇಳ್ತಾರೆ. ಸೊ ಇಲ್ಲಿ ಯೂನಿವರ್ಸ್ ಅಂತ ಯೂಸ್ ಮಾಡೋಣ. ಯೂನಿವರ್ಸ್ ಅಂದರೆ ಎಲ್ಲ, ಅದರಲ್ಲಿ ಎಲ್ಲ ಸೇರಿದೆ. ಒಂದು ಕಲ್ಲು, ಮಣ್ಣು, ಎಲ್ಲ ದೇವರು ಅಂತ ಎಲ್ಲ ಸೇರಿರೋದು. ಸೊ ಆ ಯೂನಿವರ್ಸ್ ಬೇರೆ ಅಲ್ಲ, ಈ ಫಿಸಿಕಲ್ ಬಾಡಿ ಬೇರೆ ಅಲ್ಲ ಅಂತ
ನಾವು ತಿಳ್ಕೊಬೇಕು. ಅಷ್ಟು ಸಾಮರ್ಥ್ಯ ಇದೆ. ಯಾವಾಗ ನಾವು ಈ ನಮ್ಮಲ್ಲಿರೋ ಅನಂತವಾದ ಶಕ್ತಿಯನ್ನು ನಾವು ಉಪಯೋಗಿಸಿ ಒಂದು ಥಾಟ್, ಒಂದು ಆಲೋಚನೆನ ನಾವು ರಿಲೀಸ್ ಮಾಡ್ತೀವೋ, ಅದು ಆ ಯೂನಿವರ್ಸ್ಗೆ ಹೋಗಿ ಮ್ಯಾನಿಫೆಸ್ಟ್ ಅಂತೆ ವಸ್ತು ರೂಪದಲ್ಲಿ ನೀವೇನು ಯೋಚನೆ ಮಾಡ್ತಿರ್ತೀರೋ ಅದು ವಸ್ತು ರೂಪವಾಗಿ ನಿಮ್ಮ ಜೀವನಕ್ಕೆ ಬರುತ್ತೆ. ಸೊ ನನ್ನ ಹತ್ರ 10 ಲಕ್ಷ ಇಲ್ಲ, ಆದರೆ ನಾನು 10 ಲಕ್ಷ ಕಾರ್ನ ನಾನು ಥಿಂಕ್ ಮಾಡಿದ್ರೆ ಅದು ಹೆಂಗೆ ಮ್ಯಾನಿಫೆಸ್ಟ್ ಆಗುತ್ತೆ ಅನ್ನೋ ಡೌಟ್ ಇರುತ್ತೆ. ಬಿಕಾಸ್ ನಮ್ಮ ಥಾಟ್ಸು ಆಗಲೇ ನಾನು ಹೇಳ್ದಂಗೆ ಕಂಡೀಷನ್ಡ್ ಆಗಿರ್ತೀವಿ. ನಿಮ್ಮ ಹತ್ರ 10 ಲಕ್ಷ ಇದೆಯೋ ಇಲ್ವೋ, 10 ಲಕ್ಷ ಕಾರ್ ಬೇಕು ಅಂತ ಬೇಡಿಕೆ ಮಾಡೋದು ಮಾತ್ರ ನಿಮ್ಮ ಕೆಲಸ. ಅದು ಹೆಂಗೆ ಬರುತ್ತೆ, ಹೇಗೆ ಬರುತ್ತೆ, ಅದು ನಮ್ಮ ಕೆಲಸ ಅಲ್ಲ. ಈ ಜೀನಿ, ಅಲಾವುದ್ದೀನ್ ಜೀನಿ ಗೊತ್ತಲ್ವಾ, ಅದು 3 ಬೇಡಿಕೆಗಳನ್ನ ಕೊಡುತ್ತೆ. ಅದೇನು ಹೇಳ್ತಿತ್ತೆ, ಯುವರ್ ವಿಶ್ ಈಸ್ ಮೈ ಕಮ್ಯಾಂಡ್ ಅನ್ನತ್ತೆ. ನೀನು ಬೇಡು, ನಾನು ಕೊಡ್ತೀನಿ. ಅದು ಹೆಂಗೆ ಕೊಡ್ತೀನಿ, ಯಾವಾಗ ಕೊಡ್ತೀನಿ, ಹೇಗೆ ಕೊಡ್ತೀನಿ, ನಿನ್ಗೆ ಸಂಬಂಧಪಟ್ಟಿದ್ದಲ್ಲ. ಅದೇ ರೀತಿ ಯೂನಿವರ್ಸು ಹೇಳುತ್ತೆ. ಸೊ ನಿನ್ನ ಹತ್ರ ಇದೆಯಾ ಇಲ್ವಾ, ನೀನು ಹಿಂಗೆ ಆಲೋಚನೆ ಮಾಡ್ಬೋದಾ ಇಲ್ವಾ ಅಂತ ಅದು ನಿನ್ನ ಕೆಲಸ ಅಲ್ವಾ. ನಿನ್ಗೆ ಏನು ಬೇಕೋ ಅದು ಬೇಡ್ಕೊ, ಅದು ಕೊಡೋ ಜವಾಬ್ದಾರಿ ನಂದು. ಸೊ ನಮ್ಮ ಒಂದು ಥಾಟ್ಸ್ನ ಕಂಡೀಷನ್ ಮಾಡ್ಕೋಬಾರ್ದು. ನಮ್ಮ ಆಲೋಚನೆಗಳನ್ನ ಇಷ್ಟೇ ಆಗೋದು ನನ್ನ ಕೈಯಲ್ಲಿ ಅಂತ ಅನ್ಕೋಬಾರ್ದು. ಇದು ಚಿಕ್ಕದ್ರಿಂದ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಒಂದೇ ಸರಿ 10 ಲಕ್ಷ ಅಂದರೆ ನಮಗೆ ನಂಬಕ್ಕಾಗಲ್ಲ. ಯಾಕೆಂದರೆ ಇಷ್ಟು ವರ್ಷದಿಂದ ನಮ್ಮ ಆಲೋಚನೆಗಳು ಕಂಡೀಷನ್ಡ್ ಆಗಿರುತ್ತೆ. ಸಡನ್ನಾಗಿ ಆ ಕಂಡೀಷನ್ಸಿಂದ ಈಚೆ ಬರಬೇಕಂದ್ರೆ ನಮಗೆ ಆಗಲ್ಲ. ಡೌಟ್ಸು, ನೆಗೆಟಿವ್ಸು ಎಲ್ಲ ಬರುತ್ತೆ. ಇನ್ನೂ ಕಾರ್ ಬಂದಿಲ್ವೇ, 1 ತಿಂಗಳಾಯಿತು ನಾನು ಯೋಚನೆ ಮಾಡಿ, ನಾನು ಥಿಂಕ್ ಮಾಡಿ, ಯಾಕೆ ಇನ್ನೂ ಮ್ಯಾನಿಫೆಸ್ಟ್ ಆಗಿಲ್ಲ, ಅಯ್ಯೋ ಆಗಲ್ವೇನೋ ಬಿಡು ಅಂತ ನಮಗೆ ನಾವೇ ಡೌಟು, ನೆಗೆಟಿವ್ ಕೊಟ್ಬಿಡ್ತೀವಿ. ಅಲ್ಲಿಗೆ ಎನರ್ಜಿ ಹೊಟ್ಟೋಯ್ತು. ನಮ್ಮಲ್ಲಿ ಅನಂತವಾದ ಸಾಮರ್ಥ್ಯ ಇದೆ ಅಂತ ನಾವು ತಿಳ್ಕೋಬೇಕು. ಸೊ ಅದು ಆವಾಗ ನಾನು ಯಾರು ಅನ್ನೋ ಪ್ರಶ್ನೆ ಬರುತ್ತೆ. ಸೊ ಇಲ್ಲಿ ನಾನು ಯಾರಂದರೆ, ನಾನು ರಂಜಿತಾ, ನನಗೆ 30 ವರ್ಷ, ನಾನು ಬನಶಂಕರಿಯಿಂದ ಬರ್ತಿದ್ದೀನಿ, ನಾನು ಇಂಥವರ ಮಗಳು, ನಾನು ಇಂಥವರ ಹೆಂಡತಿ, ಇದು ಹೇಳ್ತೀವಿ ಅಲ್ವಾ ನಾವು. ಯಾರು ನೀವು ಅಂದರೆ ಇದೇ ಹೇಳೋದು. ಸೊ ನಾನು ಯಾರು ಅಂದರೆ ಇವಾಗ ನಾವೇನೇನು ಹೇಳಿದ್ದು ಇದು ಈಗೋಯಿಂದ ಬರೋದು, ಅಹಂಕಾರದಿಂದ ಬರೋದು. ಸೊ ಈ ಅಹಂಕಾರ ಭಯದ ಆಧಾರಿತ, ಅದಕ್ಕೆ ಸೆಕ್ಯೂರಿಟಿ ಇರೋದಿಲ್ಲ. ಅದು ಸೋಷಿಯಲ್ ಮಾಸ್ಕ್. ಈ ಪ್ರಪಂಚದಲ್ಲಿ ನಾವು ಬದುಕಬೇಕಂದ್ರೆ ಆ ಮಾಸ್ಕ್ ಅನ್ನೋದು ಇರಬೇಕು. ನಾನು ಇಂಥವಳು, ನಾನು ಇಷ್ಟು ಸಾಧನೆ ಮಾಡಿದ್ದೀನಿ, ನನ್ನ ಡಿಗ್ರಿಯಲ್ಲಿ ಇಷ್ಟು ಪರ್ಸೆಂಟೇಜ್ ತಂದಿದ್ದೀನಿ, ಇವೆಲ್ಲ ನಾವು ಹಾಕ್ಕೊಂಡಿರೋ ಮಾಸ್ಕ್. ಸೊ ಇದು ನಟನೆ. ನಾನು ಯಾರು ಅಂದರೆ ಸೆಲ್ಫ್ ಪವರ್, ನನ್ನ ಪವರ್ ನಾನು ತಿಳ್ಕೊಳ್ಳೋದು ಅದು ನನ್ನ ಜ್ಞಾನದ ಆಧಾರಿತವಾಗಿರುತ್ತೆ. ಅದಕ್ಕೆ ಯಾಕೆ ಕ್ಲಾಸಸ್ ಎಲ್ಲ ಬಂದು ಕೇಳಿಸ್ಕೋಬೇಕು, ಯಾಕೆ PMC ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಎಲ್ಲ ವೀಡಿಯೋಸ್ ಯಾಕೆ ನೋಡಬೇಕು ಅಲ್ವಾ? ಯಾಕೆ ಅಂದರೆ ಎಲ್ಲ ಬೇರೆಯವ್ರು ಹೇಳೋ ಜ್ಞಾನನ ನಾವು ತಿಳ್ಕೊಂಡಾಗ ನಮ್ಮ ಆತ್ಮಶಕ್ತಿ, ಆತ್ಮಜ್ಞಾನ ಇನ್ಕ್ರೀಸ್ ಆಗುತ್ತೆ. ಅದರ ಆಧಾರಿತವಾಗಿ ನಮ್ಮ ಸೆಲ್ಫ್ ಪವರ್ ಅನ್ನೋದು ಇರುತ್ತೆ. ಸೊ ಇಲ್ಲಿ ಈ ಸೆಲ್ಫ್ ಪವರ್ ಅನ್ನೋದು ಮ್ಯಾಗ್ನೆಟ್ ಥರ ಎಲ್ಲರನ್ನೂ ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಎಕ್ಸಾಂಪಲ್ ಪತ್ರಿ ಸರ್ ಸ್ಟಾರ್ಟ್ ಮಾಡಿದಾಗ ಅವ್ರ ಬ್ಯಾಚಲ್ಲಿ ಒಬ್ಬರು ಇಬ್ಬರು ಇದ್ರು ಸ್ಟೂಡೆಂಟ್ಸು. ಲಾಸ್ಟ್ ಕ್ಲಾಸಲ್ಲಿ ನಾವು ತಿಳ್ಕೊಂಡಂಗೆ ಎಷ್ಟು ಕಿಲೋಮೀಟರ್ ದೂರ ಹೋಗಿ ಹೇಳ್ಕೊಡ್ತಿದ್ರು ಅಲ್ವಾ. ಮತ್ತೆ ಬರ್ತಾ ಬರ್ತಾ ಏನಾಯಿತು, ಎಲ್ಲಿದ್ರು ಸರು ಸುತ್ತ ಜನ. ಹೆಂಗಿತ್ತು, ಮ್ಯಾಗ್ನೆಟ್ನ ಮಣ್ಣಲ್ಲಿ ಹಾಕಿದ್ರೆ ಎಲ್ಲ ಹೇಳ್ಕೊಳತ್ತಲ್ವ, ಹಂಗಿದ್ರಲ್ವ ಸರು. ಸೊ ಈ ಸೆಲ್ಫ್ ನಮ್ಮ ಬಗ್ಗೆ ನಾವು ತಿಳ್ಕೊಂಡಾಗ ಏನಾಗುತ್ತೆ, ನಾವು ಮ್ಯಾಗ್ನೆಟೈಸ್ ಆಗಿಬಿಡ್ತೀವಿ. ಸೊ ಜನನ್ನ ಸೆಳ್ಕೋತೀವಿ ನಮ್ಮ ಹತ್ರ. ಅಂದರೆ ನಮ್ಮ ಹತ್ರ ಅಷ್ಟು ಶಕ್ತಿ, ಜ್ಞಾನ ಇರುತ್ತೆ. ಸೊ ಅದು ಪತ್ರಿ ಸರ್ಗೆ ಮಾತ್ರ ಸಾಧ್ಯನಾ, ಮಹಾನ್ ದೇವ್ರಿಗೆ ಮಾತ್ರ ಸಾಧ್ಯನಾ? ನಮಗೂ ಸಾಧ್ಯ. ಯಾವಾಗ ನಮ್ಮ ಬಗ್ಗೆ ನಾವು ತಿಳ್ಕೊತೀವೋ ಆವಾಗ. ಸೊ ಇವಾಗ ನಾವು ಆತ್ಮಜ್ಞಾನ ಒಂದು ಸ್ಟೆಪ್ ಆದರೆ ಅದ್ರ ನೆಕ್ಸ್ಟ್ ಸ್ಟೆಪ್ಪು ಆತ್ಮವಿಜ್ಞಾನವನ್ನು ತಿಳ್ಕೋಬೇಕು. ಅಂದರೆ ನಾನು ಈ ದೇಹವಲ್ಲ, ನಾನು ಮನಸ್ಸಲ್ಲ, ನಾನು ಆತ್ಮ. ಅಂದರೆ ಇಲ್ಲಿ ದೇಹ ಇಲ್ವಾ, ನಾನು ಶರೀರ ಅಲ್ಲ, ನಾನು ಮನಸ್ಸಲ್ಲ, ನಾನು ಆತ್ಮ. ಅಂದರೆ ಈ ಶರೀರ ಯಾರ್ದು, ಇಲ್ಲಿ ಕಾಣ್ತಿದೆ ಅಲ್ವಾ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನಾನು ಅಂದರೆ ಶರೀರ ಪ್ಲಸ್ ಮನಸ್ಸು ಪ್ಲಸ್ ಆತ್ಮ, 3 ಸೇರಿದ್ರೇ ನಾನು. ನಾವು ಯಾವುದನ್ನು ಬಿಟ್ಕೊಡೋಕ್ಕಾಗಲ್ಲ. ಹೇಳ್ತಾರಲ್ವ ಸರು, ಆತ್ಮ ದೇವರಾದರೆ ಈ ದೇಹವು ದೇವಾಲಯ. ಸೊ ಇದು ದೇವಾಲಯ ನಂದಲ್ಲ ಅಂತ ಹೆಂಗೆ ಹೇಳೋಕ್ಕಾಗತ್ತೆ? ಸೊ ಇದನ್ನು ನೋಡ್ಕೋಬೇಕು, ಅದನ್ನು ನೋಡ್ಕೋಬೇಕು. ಇವಾಗ ನೋಡಿ 3 ಹೊತ್ತು ನಾವು ತಿಂತೀವಿ, ಈ ದೇಹನ ಎನರ್ಜೈಸ್ ಮಾಡ್ಕೊತಿದ್ದೀವಿ.
ಮತ್ತು ಮನಸ್ಸಿಗೆ ಇಷ್ಟ ಆಗಿರೋ ಹಾಡನ್ನ ಕೇಳ್ತೀವಿ, ಮನಸ್ಸಿಗೆ ಇಷ್ಟ ಆಗಿರೋ ಜನರ ಜೊತೆ ಮಾತಾಡ್ತೀವಿ, ಇಷ್ಟ ಆಗಿರೋ ತಿಂತೀವಿ. ಸೊ ಮನಸ್ಸು ಸ್ಯಾಟಿಸ್ಫೈ ಆಗ್ತಿದೆ. ಆದರೆ ಆತ್ಮಕ್ಕೆ ಹೆಂಗೆ ಎನರ್ಜಿ ಕೊಡ್ತಿದ್ದೀರಾ? ಆತ್ಮಕ್ಕೂ ಎನರ್ಜಿ ಬೇಕಲ್ವಾ? ಸೊ ಅದು ಧ್ಯಾನದಿಂದ 3 ಬಾಡೀಸ್ನ ಎನರ್ಜೈಸ್ ಮಾಡ್ಕೊಂಡಿರಬೇಕು. ಇವಾಗ ಬರೀ ಹಾರ್ಟ್ಗೆ ಒಳ್ಳೇದು ಅಂತ ಬರೀ ಹಾರ್ಟಿಗೆ ಬೇಕಾಗಿರೋ ಸೊಪ್ಪು ಕೊಡ್ತಾ ಇರ್ತೀಯ, ಲಿವರ್ನ ನಾವು ಇಗ್ನೋರ್ ಮಾಡಿದ್ರೆ ಆಗತ್ತಾ? ಎರಡೂ ನಾವೇ ಅಲ್ವಾ? ಒಂದಕ್ಕೆ ಹೆಚ್ಚು ಕಮ್ಮಿ ಆದರೂ ಇನ್ನೊಂದಕ್ಕೆ ಕಷ್ಟ ಅಲ್ವಾ? ಅದೇ ರೀತಿ ನಾವೆಲ್ಲ ಬಾಡೀಸ್ನು ನೀಟಾಗಿ ಎನರ್ಜೈಸ್ ಮಾಡ್ಕೋಬೇಕು. ಅದಕ್ಕೆ ಧ್ಯಾನ ಅನ್ನೋದು ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸೊ ಯಾವಾಗ ನಾವು ನಾನು ದೇಹ ಅಂತ ನಾನು ಯಾವಾಗ ನಂಬ್ತೀನೋ ಆವಾಗ ಅಜ್ಞಾನಿ ಆಗಿರ್ತೀನಿ. ನಾನು ಈ ದೇಹ ಅಲ್ಲ, ನಾನು ಆತ್ಮ ಅಂತ ಯಾವಾಗ ನಾವು ತಿಳ್ಕೊತೀವೋ ಆವಾಗ ಜ್ಞಾನಿ ಆಗ್ತೀವಿ. ನಾನು ದೇವರು ಅಂತ ಯಾವಾಗ ಅಂದರೆ ಅಹಂ ಬ್ರಹ್ಮಾಸ್ಮಿ, ನನ್ನಲ್ಲೇ ಎಲ್ಲ ಇದೆ, ಎಲ್ಲವೂ ನಾನೇ ಅಂತ ಯಾವಾಗ ತಿಳ್ಕೊತೀವೋ ಆವಾಗ ಪ್ರಜ್ಞಾನಿಗಳಾಗ್ತೀವಿ. ಸೊ ಈ ಪ್ರಜ್ಞಾನದಲ್ಲಿ ಎಲ್ಲ ಎಕ್ಸ್ಪರಿಮೆಂಟ್ಸು ಮಾಡ್ತಾ ಇರಬೇಕು. ಇವಾಗ ಅವ್ರಿಗಾಯಿತು ಅಂದಾಗ ನನಗೆ ಯಾಕೆ ಆಗಲಿಲ್ಲ, ನನಗೂ ಆಗುತ್ತೆ, ನಾನು ಎಕ್ಸ್ಪರಿಮೆಂಟ್ ಮಾಡೋಣ ಅಂತ ಆ ಆತ್ಮದ ಕುರಿತು ನಾವು ಯಾವಾಗ ಎಕ್ಸ್ಪರಿಮೆಂಟ್ ಮಾಡ್ತೀವೋ ಅದನ್ನು ವಿಜ್ಞಾನ ಅಂತಾರೆ. ಸೊ ಇದು ಅಲ್ಟಿಮೇಟ್ ಹೈಯೆಸ್ಟ್ ಸ್ಟೇಜ್. ಸೊ ನಾನು ಧ್ಯಾನ ಮಾಡ್ತಿದ್ದೀನಿ, ಸಾಕು ಬಿಡಪ್ಪ ನಾನು ಜ್ಞಾನಿ ಆಗೋದೆ ಅಂತ ಇಲ್ಲ. ತೃಪ್ತಿ, ಈ ಸ್ಪಿರಿಚುಯಾಲಿಟಿಯಲ್ಲಿ ತೃಪ್ತಿ ಅನ್ನೋದು ಇರಬಾರ್ದಂತೆ. ಇನ್ನೂ ಸಾಧನೆ ಮಾಡಬೇಕು ಅನ್ನೋ ಆ ಛಲ ಇರಬೇಕಂತೆ. ಲಾ ಆಫ್ ಗಿವಿಂಗ್ ಆ್ಯಂಡ್ ರಿಸೀವಿಂಗ್, ಕೊಡೋದು ತಗೊಳ್ಳೋದು. ಸೊ ಏನಂತಾರೆ ಅಂದರೆ ಈ ವಿಶ್ವದಲ್ಲಿ ಪ್ರತಿಯೊಂದು ಈ ಡೈನಮಿಕ್ ಎಕ್ಸ್ಚೇಂಜಿಂದ ಆಪ್ರೇಟ್ ಆಗೋದಂತೆ. ನೀವು ಎಷ್ಟು ಕೊಡ್ತೀರೋ ಅಷ್ಟು ವಾಪಸ್ ಬರುತ್ತೆ. ನನ್ನ ಹತ್ರನೇ ಇಲ್ಲ, ಏನಪ್ಪ ಕೊಡಲಿ ನಾನು? ನಿಮ್ಮ ಹತ್ರ ಇರೋದ್ರಲ್ಲಿ ಇವಾಗ ಯಾರೋ ಬಂದು ಒಂದು ಸ್ವಲ್ಪ ಸಹಾಯ ಮಾಡಿ ಆರ್ಗನೈಸೇಷನ್ಗೆ ಅಂತಾರೆ, ನನಗೆ ಕಷ್ಟ, ನಿಂಗೆ ಹೆಂಗೆ ಕೊಡಲಿ ಅಂತ ಶಾಪಿಂಗ್ ಹೋಗ್ತೀವಿ. ಸೊ ಆ ಶಾಪಿಂಗಲ್ಲಿ ಖರ್ಚು ಮಾಡೋ ಆ 100 ರೂಪೀಸಲ್ಲಿ 20 ರೂಪಾಯಿ ಕೊಟ್ಟರೂ ಆಗುತ್ತೆ. ಇಲ್ಲಿ ಕ್ವಾಂಟಿಟಿ ಮ್ಯಾಟರ್ ಆಗುತ್ತೆ, ಇಂಟೆನ್ಷನ್ ಮ್ಯಾಟರ್ ಆಗುತ್ತೆ. ನಿಮಗೆ ಕೊಡೋ ಆ ಇಂಟೆನ್ಷನ್ ಇದೆಯಾ? ಸೊ ಗಿವಿಂಗ್, ನೀವು ಇವಾಗ ಎಲ್ಲ ಶಾಪ್ ಮಾಡ್ತೀವಿ, ತರಕಾರಿಯವರು ಮನೆ ಮುಂದೆ ಬರ್ತಾರೆ, ಅವರು ಕ್ಯಾರೆಟ್ ಇಷ್ಟು ಅಂತ ಹೇಳ್ತಾರೆ. ಅಯ್ಯೋ ಇಷ್ಟು ದುಡ್ಡು ಖರ್ಚಾಗೋಯ್ತಲ್ವ ತರಕಾರಿಗೆ ಈ ತಿಂಗಳು. ಅಲ್ಲಿ ನೀವು ಖರ್ಚು ಮಾಡೋದ್ರಲ್ಲಿ ನಿಮ್ಮ ಇಂಟೆನ್ಷನ್ ಏನಿದೆ, ಅಯ್ಯೋ ಆಗೋಯ್ತಲ್ವಾ ಅನ್ನೋದಿದೆ, ಅದು ತಪ್ಪು. ಸೊ ಇಂಟೆನ್ಷನ್ ಅಂದರೆ ಉದ್ದೇಶ ಕರೆಕ್ಟಾಗಿರಬೇಕು. ನೀವು ಈ ಲಾನ ನೀಟಾಗಿ ಅರ್ಥ ಮಾಡಿಕೊಂಡ್ರೆ ಎಷ್ಟು ಸುಲಭವಾಗಿ ಜೀವಿಸ್ಬೋದ ನಾವು. ನೀವು ಕೊಟ್ಟಷ್ಟು ಹಿಂದೆ ವಾಪಸ್ ನಿಮಗೆ ಬರುತ್ತೆ. ಬಟ್ ನಿಮ್ಮ ಉದ್ದೇಶ ಚೆಕ್ ಮಾಡ್ಕೋಬೇಕು. ಸೊ ನಾನು ಕೊಡ್ತಿದ್ದೀನಿ, ನನ್ನ ಹತ್ರ ಇನ್ನೂ ಜಾಸ್ತಿ ಇದೆ, ನಾನು ಕೊಡ್ತೀನಿ, ಅದು ಇನ್ನೂ ಆಗುತ್ತೆ, ಡಬಲ್ ಆಗಿ ಬರುತ್ತೆ. ಅದೇ ನೇಚರ್ ಒಂದು ಲಾ. ನೀವೆಲ್ಲೂ ಇಲ್ಲಿ ಗಿಮಿಕ್ ಏನು ಮಾಡ್ತಿಲ್ಲ, ನೇಚರ್ ಲಾನೇ ಅದು. ನೀವು ಏನು ಕೊಟ್ಟರೆ, ನೀವು ಎಷ್ಟು ಕೊಟ್ಟರೆ ಅಷ್ಟು ವಾಪಸ್ ಬರುತ್ತೆ. ಆ್ಯಸ್ ಯು ಗಿವ್ ಯು ವಿಲ್ ರಿಸೀವ್ ದ ಸೇಮ್. ಸೊ ಇಲ್ಲಿ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಸರ್ಕ್ಯುಲೇಟ್ ಆಗ್ತಾ ಇರಬೇಕು, ನಿಮ್ಮ ಜೀವನದಲ್ಲೇ ಇರಬೇಕು ಅಂದರೆ ಅದು ಕೊಟ್ಟು ತಗೊಳ್ತಾ ಇದ್ರೇ ಮಾತ್ರ ಇರೋದು ಅಂತ ಹೇಳ್ತಾರೆ. ಸೊ ಇವಾಗ ಆ ನದಿ ಹೆಂಗೆ ನೀರು ಹೋಗ್ತಾ ಇರುತ್ತೋ ನದಿಯಲ್ಲಿ, ಅಲ್ಲೇ ನಿಂತಿದ್ರೆ ಏನಾಗುತ್ತೆ, ಕ್ಲಾಗ್ ಆಗಿಬಿಟ್ಟು ಸ್ಟ್ಯಾಗ್ನೆಂಟ್ ಆಗಿಬಿಟ್ಟು ಕೆಟ್ಟೋಗುತ್ತೆ ನೀರು. ಅದೇ ರೀತಿ ನಾವು ದುಡ್ಡಾಗಲಿ ಥಾಟ್ಸ್ ಆಗಲಿ ಎಲ್ಲ ಅಪ್ಲೈ ಆಗುತ್ತೆ ಇದಕ್ಕೆ. ದುಡ್ಡು ನಮ್ಮ ಹತ್ರ ಇರಬೇಕು ಅಂದರೆ ಅದು ಕೊಟ್ಟು ವಾಪಸ್ ಬರ್ತಾ ಇರಬೇಕು. ಸೊ ನಾವು ಆ ದುಡ್ಡು ಸ್ಪೆಂಡ್ ಮಾಡಬೇಕಾದ್ರೆ ಜಾಸ್ತಿ ನಾವೆಲ್ಲ ಮಾಡೋ ತಪ್ಪದೆ, ಅಯ್ಯೋ ಇಷ್ಟು ಖರ್ಚಾಗೋಯ್ತಲ್ವಾ, ಈ ತಿಂಗಳು ಇಷ್ಟ ಆಗೋಯ್ತಲ್ವಾ ಅಂತ ಬೇಜಾರು ಮಾಡಿಕೊಂಡು ದುಃಖ ಪಡ್ಕೊಂಡು ಕೊಡ್ತೀವಿ. ಸೊ ಸೇಮ್ ಎನರ್ಜಿ ಹೋಗುತ್ತೆ, ಏಕೆಂದರೆ ನಿಮ್ಮ ಇಂಟೆನ್ಷನ್ ಹಂಗೆ ಇದೆ. ಸೊ ದುಃಖ ಪಟ್ಟು ಕೊಡಬೇಕಾದ್ರೆ ಆ ಎನರ್ಜಿನೇ ಮ್ಯಾನಿಫೆಸ್ಟ್ ಆಗಿ ಮತ್ತೆ ನಿಮಗೆ ಖರ್ಚಾಗೋ ಥರನೇ ಆಗುತ್ತೆ. ಸೊ ಒಂದು ಎಕ್ಸ್ಪೆರಿಮೆಂಟ್ ಥರ ಟ್ರೈ ಮಾಡಿ. ನೆಕ್ಸ್ಟ್ ಟೈಮ್ ನೀವು ನಿಮ್ಮ ಕೈಯಿಂದ ದುಡ್ಡು ಕೊಡಬೇಕಾದ್ರೆ ಆನಂದದಿಂದ ಖುಷಿಯಿಂದ ನನಗೂ ಚೆನ್ನಾಗಾಗಲಿ, ಅವ್ರಿಗೂ ತಗೊಳ್ಳೋರ್ಗೂ ಚೆನ್ನಾಗಾಗಲಿ ಅನ್ನೋ ಥಾಟ್ ರಿಲೀಸ್ ಮಾಡಿಕೊಡಿ. ಎಷ್ಟು ಚೇಂಜ್ ಅನಿಸುತ್ತೆ ನಿಮಗೆ. ಸೊ ಇದು ಲಾ ಆಫ್ ನೇಚರ್. ಇದನ್ನು ನಾವು ಡೈಲಿ ಲೈಫಲ್ಲಿ ತಿಳ್ಕೊಂಡ್ಬಿಟ್ರೆ ಎಷ್ಟು ಈಸಿ ಆಗುತ್ತಲ್ವ, ಪ್ರತಿಯೊಂದು ಈಸಿ ಆಗುತ್ತೆ. ಸೊ ಅದೇ ರೀತಿ ಈ ಲಾ ಪ್ರತಿಯೊಂದರಲ್ಲೂ ಅಪ್ಲೈ ಆಗುತ್ತೆ. ನಿಮಗೆ ಪ್ರೀತಿ ಬೇಕಾ, ಬೇರೆಯವರಿಂದ ಪ್ರೀತಿ ಕೊಡಬೇಕು. ದ್ವೇಷ ಬೇಕಾ, ದ್ವೇಷ ಕೊಡಿ. ಹ್ಯಾಪಿನೆಸ್ ಬೇಕಾ, ಹ್ಯಾಪಿನೆಸ್ ಕೊಡಿ. ಆ ಥರ ಸಕ್ಸಸ್ ಬೇಕಾ, ಸಕ್ಸಸ್ ಕೊಡಿ. ನಿಮಗೆ ಬ್ಲೆಸ್ಸಿಂಗ್ಸ್ ಬೇಕಾ, ಬ್ಲೆಸ್ಸಿಂಗ್ ಮಾಡಬೇಕು. ಸೊ ಅದೇ ರೀತಿ ನಿಮಗೇನು ಬೇಕು ಅದು ನೀವು ಬೇರೆಯವರು ಕೊಟ್ಟರೆ ಮಾತ್ರ ರಿವರ್ಸು ಬರುತ್ತೆ. ಓನ್ಲಿ ಇಫ್ ಯು ಗಿವ್ ಯು ವಿಲ್ ರಿಸೀವ್ ಅನ್ನೋದು ಆಧ್ಯಾತ್ಮಿಕ. ಅಂದರೆ ಇದು ನಾನು ಹೇಳ್ತಿರೋದಲ್ಲ,
ಅದು ಪ್ರಕೃತಿ ನಿಯಮನೇ ಅದು. ನಾವು ಅದನ್ನೆಲ್ಲ ತಿಳ್ಕೊಳ್ದೆ ಅದನ್ನು ಮ್ಯಾನಿಪ್ಯುಲೇಟ್ ಮಾಡಿ ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಹೊರತು ಅದು ಕಾನೂನು. ದ ಮೋರ್ ಯು ಗಿವ್ ದ ಮೋರ್ ಯು ರಿಸೀವ್. ಓಕೆ, ಜಾಸ್ತಿ ಕೊಟ್ಟಷ್ಟು ಜಾಸ್ತಿ ನಮಗೆ ಬರುತ್ತೆ. ಸೊ ಈಗ ನನ್ನ ಹತ್ರ ದುಡ್ಡಿಲ್ಲ ಅಂತ ದುಡ್ಡು ಕೊಡೋಕ್ಕಾಗಲ್ಲ ಅಂತಲ್ಲ, ದುಡ್ಡಿಗೆ ಮಾತ್ರ ಅಲ್ಲ, ನೀವು ಇದನ್ನು ಪ್ರೀತಿ ಕೊಡ್ಬೋದು, ಕೇರ್ ಕೊಡ್ಬೋದು, ಬೇರೆಯವ್ರಿಗೆ ಸಹಾಯದ ರೂಪಲ್ಲಿ ಕೊಡ್ಬೋದು. ಯಾರೋ ಏನೋ ಬೇಕು ಅವ್ರಿಗೆ, ಲೈಕ್ ಕಾಂಟ್ಯಾಕ್ಟ್ಸ್ ನಂಬರ್ಸು ಏನೋ ಬೇಕು, ಅಲ್ಲಿಲ್ಲ ಈ ವಸ್ತುನ ಅಲ್ಲೆತ್ತಿಡಬೇಕು, ಆ ಥರ ಸಹಾಯ ಮಾಡಿ ಕೂಡ ಮಾಡ್ಬೋದು. ಬರೀ ದುಡ್ಡು ಪ್ರಕಾರ ಗಿವಿಂಗ್ ಆ್ಯಂಡ್ ರಿಸೀವಿಂಗ್ ಅಲ್ಲ. ಗಿವಿಂಗ್ ಆ್ಯಂಡ್ ರಿಸೀವಿಂಗ್ ಮೇ ಬಿ ಇನ್ ಎನಿ ಫಾರ್ಮ್ಸ್, ಬರೀ ಫಿನಾನ್ಷಿಯಲ್ ರೂಪದಲ್ಲಲ್ಲ. ಸೊ ಈ ಕಾನೂನು ಮೇಲೆ ನಮಗೆ ನಂಬಿಕೆ ಇರಬೇಕು. ಯಾವುದೇ ಕೆಲಸ ಆಗಿಟ್ಕೊಂಡು ನಮಗೆ ಡೌಟಿಂದ ನಾನು ಕೊಟ್ಟರೆ ಅದು ಹೆಂಗೆ ಬರುತ್ತಪ್ಪ ನೋಡ್ಬಿಡೋಣ ಅಂತ ಡೌಟು, ನೆಗೆಟಿವ್, ಆ ಕಾನೂನನ್ನು ಟೆಸ್ಟ್ ಮಾಡೋಕ್ಕೆ ನಾವು ಯಾರು ಅಲ್ವಾ? ಈ ಎಂಟೈರ್ ಪ್ರಕೃತಿ ಮುಂದೆ ನಾವು ಯಾರು, ಒಂದಿಷ್ಟು ನಾವು ಯಾರು ಟೆಸ್ಟ್ ಮಾಡೋಕ್ಕೆ? ಸೊ ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೂ ನಂಬಿಕೆ, ಅದ್ರ ಮೇಲೆ ನಂಬಿಕೆ ಇರಬೇಕು. ಆ್ಯಂಡ್ ಕೊಡಬೇಕಾದ್ರೆ ಆ ಗ್ರ್ಯಾಟಿಟ್ಯೂಡ್ ಅಂತಾರೆ, ಹೈಯೆಸ್ಟ್ ಎನರ್ಜೀಸ್ ಇವೆಲ್ಲ. ಅಂದರೆ ಕೃತಜ್ಞತಾ ಭಾವ, ಕೃತಜ್ಞತೆಯಿಂದ ಕೊಡಬೇಕು. ನನಗೆ ಈ ದುಡ್ಡು ಕೊಡೋ ಶಕ್ತಿ ಕೊಟ್ಟಿದೆಯಾ ಯೂನಿವರ್ಸ್, ಸೊ ಥ್ಯಾಂಕ್ ಯು ಅಂತ ಹೇಳ್ತಾ ಆ ಗ್ರ್ಯಾಟಿಟ್ಯೂಡಿಂದ ಮಾಡಬೇಕು. ಪತ್ರಿ ಸರ್ ಸಹ ಹೇಳ್ತಾರೆ, ಪಂಚಿತೆ ಪೆಂಚಬಡುತ್ತುಂದಿ, ಹಂಚಿದರೆ ಹೆಚ್ಚಾಗುತ್ತದೆ ಅಂತ. ಸೊ ಹಂಗಂತ ನಾವು ಏನು ಮಾಡ್ತೀವಿ, ಇವತ್ತು ಲಾ ತಿಳ್ಕೊಂಡ್ವಿ, ಸೊ ಕೊಟ್ಟರೆ ಜಾಸ್ತಿ ಆಗುತ್ತಲ್ವಾ ಅಂತ ಸುಮ್ಮನೆ ಜಾಸ್ತಿ ಆಗುತ್ತೆ ಅಂತ ಕೊಡೋದು. ಸೊ ಆಗಲೇ ನಾನು ಹೇಳ್ದಂಗೆ ಇಂಟೆನ್ಷನ್, ನಮಗೆ ವಾಪಸ್ ಜಾಸ್ತಿ ಬರಬೇಕು ಅನ್ನೋ ಇಂಟೆನ್ಷನಲ್ಲಿ ಕೊಡಬಾರ್ದು. ಸ್ವಚ್ಛ ಮನಸ್ಸಿನಿಂದ, ಸ್ವಚ್ಛ ಉದ್ದೇಶದಿಂದ ಕೊಡಬೇಕು. ಲಾ ಆಫ್ ಕರ್ಮ, ಇದನ್ನೆಲ್ಲರೂ ಆಲ್ಮೋಸ್ಟ್ ಈ ಕರ್ಮ ಅನ್ನೋ ವರ್ಡ್ನ ಎಲ್ಲರೂ ಕೇಳಿರ್ತೀವಿ, ಕರ್ಮ ಸಿದ್ಧಾಂತ ಅಂತ ಹಲವಾರು ಮಾಸ್ಟರ್ಸಿಂದ. ಸೊ ಇಲ್ಲಿ ಕರ್ಮ ಅಂದರೆ ಮಾಡಿದ ಕೆಲಸ, ಅದರ ಪ್ರತಿಫಲ. ನಾವು ಯೂಶಲಿ ಕರ್ಮನ ತಪ್ಪು ಕೆಲಸಗಳನ್ನ ಮಾತ್ರ ಯೂಸ್ ಮಾಡ್ತೀವಿ. ಅಲ್ಲ, ಕರ್ಮ ಅಂದರೆ ಕೆಲಸ, ಪ್ರತಿಫಲ. ಅದು ಒಳ್ಳೇದಾಗಿರ್ಬೋದು, ಕೆಟ್ಟದ್ದಾಗಿರ್ಬೋದು. ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಪ್ರತಿಫಲ, ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಪ್ರತಿಫಲ. ಅದು ನಿಮಗೆ ಜೀಸಸ್ ಹೇಳ್ತಾರಲ್ವಾ, ಆ್ಯಸ್ ಯು ಸೋ ಶಲ್ ಯು ರೀಪ್. ನೀವೇನನ್ನು ಈ ಪ್ರಪಂಚಕ್ಕೆ ಕೊಟ್ಟರೆ ಅದು ನಿಮಗೆ ವಾಪಸ್ ಬರುತ್ತೆ. ನೀವು ಮಾವಿನಕಾಯಿ ಬೀಜನ ನೆತ್ತರೆ ಮಾವಿನ ಮರ ಬರುತ್ತೆ. ಅದೇ ಬೇವು ಭೂಮಿ ಒಳಗಡೆ ಹಾಕಿದ್ರೆ ಬೇವು ಬರುತ್ತೆ. ಸೊ ಅದೇ ಥರ ನಾವು ಈ ಪ್ರಪಂಚಕ್ಕೆ ಹ್ಯಾಪಿನೆಸ್ ಅನ್ನೋದು ಕೊಟ್ಟರೆ ವಾಪಸ್ಸು ಹ್ಯಾಪಿನೆಸ್ ಬರುತ್ತೆ, ದುಃಖ ಅನ್ನೋದು ಕೊಟ್ಟರೆ ವಾಪಸ್ಸು ದುಃಖ ಬರುತ್ತೆ. ನಾವು ಏನು ಮಾಡ್ತೀವಿ, ಮನೆಯಲ್ಲಿ ಅಕ್ಕ ತಂಗಿ ಯಾರಾದರೂ ಇದ್ದರೆ ಅವ್ರನ್ನ ಫುಲ್ಲು ಟಾರ್ಚರ್ ಮಾಡ್ತಿರ್ತೀವಿ, ಬರೀ ಟಾರ್ಚರ್ ಮಾಡೋದು. ಮತ್ತು ಬೇರೆಯವ್ರು ಯಾರಾದರೂ ನಮಗೆ ಮಾಡಿದ್ರೆ, ಯಾಕಪ್ಪ ನಾನು ಎಷ್ಟು ಒಳ್ಳೆಯವಳು, ಅಷ್ಟು ಒಳ್ಳೆಯವನು, ಯಾಕಪ್ಪ ಅಂತೀವಿ. ಸೊ ನೀವೇನು, ಅದಕ್ಕೆ ನಿಮಗೆ ಏನಾದರೂ ಕೆಟ್ಟದ್ದು ಬರ್ತಿದೆ ಅಂದಾಗ ನಾವು ಚೆಕ್ ಮಾಡ್ಕೋಬೇಕು, ನಾವು ಎಲ್ಲಿ ಕೊಡ್ತಿದ್ದೀವಿ ಬೇರೆಯವ್ರಿಗೆ ಅದನ್ನು ಅಂತ. ಸೊ ನಮ್ಮ ಪ್ರತಿಯೊಂದು ಕೆಲಸದಲ್ಲೂ ಅವೇರ್ನೆಸ್ ಅನ್ನೋದು ಇರಬೇಕು. ನಾವು ಏನು ಮಾಡ್ತಿದ್ದೀವಿ ಬೇರೆಯವ್ರಿಗೆ, ಅದು ನಮ್ಮ ಕಣ್ಣಿಗೆ ತಪ್ಪಾಗದೇ ಇರ್ಬೋದು, ಬೇರೆಯವ್ರಿಗೆ ಅದರಿಂದ ನೋವಾಗ್ಬೋದು. ಸೊ ಪ್ರತಿಯೊಂದು ಕೆಲಸದಲ್ಲೂ, ಪ್ರತಿಯೊಂದು ಮಾತಿನಲ್ಲೂ, ಪ್ರತಿಯೊಂದು ಆಲೋಚನೆಯಲ್ಲೂ ಆ ಎಚ್ಚರ, ಅವೇರ್ನೆಸ್ ಅನ್ನೋದು ನಮಗೆ ಇರಬೇಕು. ಓಕೆ, ಸೊ ಇವಾಗ ನಾವೇನು ಜೀವನ, ನಮ್ಮ ಪ್ರೆಸೆಂಟಲ್ಲಿ ಏನೇನು ಹ್ಯಾಪಿನೆಸ್ ಅನ್ನೋದು ನಾವು ಅನುಭವಿಸ್ತಿದ್ದೀವೋ ಅದು ನಮ್ಮ ಪಾಸ್ಟಲ್ಲಿ ಮಾಡಿರೋ ಕರ್ಮಗಳು. ನಾವು ಇವಾಗ ಏನೇನು ದುಃಖಗಳು ಅನುಭವಿಸ್ತಿದ್ದೀವಿ ಅದು ನಮ್ಮ ಪಾಸ್ಟಲ್ಲಿ ನಾವು ಮಾಡಿರೋ ಬ್ಯಾಡ್ ಕರ್ಮಸ್. ಸೊ ನಮ್ಮ ಪ್ರೆಸೆಂಟ್ ಹೆಂಗಿದೆ ಅಂದರೆ ನಾವು ಹಳೆಯಲ್ಲಿ, ಅದು ಗತ ಜನ್ಮ ಆಗಿರ್ಬೋದು, ನಾವು ಈ ಪಾಸ್ಟ್ ಆಗಿರ್ಬೋದು, ಅದರಲ್ಲಿ ಮಾಡಿರೋ ಕರ್ಮಗಳ ಆಧಾರಿತವಾಗಿರುತ್ತೆ. ನಮ್ಮ ಫ್ಯೂಚರ್ ಹೆಂಗಿರುತ್ತೆ ಅಂದರೆ ನಾವು ಇವಾಗ ಏನು ಕರ್ಮ ಮಾಡ್ತಿದ್ದೀವೋ ಅದ್ರ ಪ್ರಕಾರ ನಮ್ಮ ಫ್ಯೂಚರ್ ಇರುತ್ತೆ. ಸೊ ಫ್ಯೂಚರ್ ಯಾರ ಕೈಯಲ್ಲಿದೆ? ನಮ್ಮ ಕೈಯಲ್ಲೇ ಇದೆ. ಸೊ ಅದಕ್ಕೆ ಹೇಳೋದು, ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ. ನಿನ್ನ ವಾಸ್ತವವನ್ನು ನೀನೇ ಸೃಷ್ಟಿ ಮಾಡ್ಕೊಳ್ತೀಯ. ಹೇಗೆ? ಅವೇರ್ನೆಸ್ ಇನ್ ನಮ್ಮ ಮಾತು, ನಮ್ಮ ಆಲೋಚನೆಗಳು, ನಮ್ಮ ಕೆಲಸಗಳು, ಪ್ರತಿಯೊಂದರಲ್ಲೂ ಅವೇರ್ನೆಸ್ಸಿಂದ ನಾವು ನಮ್ಮ ಫ್ಯೂಚರ್ನ ಡಿಸೈನ್ ಮಾಡ್ಕೋತೀವಿ. ಈ ಕರ್ಮ ಅಲ್ಲೂ ಅಷ್ಟೇ ಎಷ್ಟೊಂದು ಟೈಪ್ಸ್ ಇದೆ. ಇದೊಂದು ದೊಡ್ಡ ಟಾಪಿಕ್ಕು, ಸುಮ್ಮನೆ ಅದ್ರ ಹೆಸರು ಹೇಳ್ಬಿಟ್ಟು ನೆಕ್ಸ್ಟ್ಗೆ ಹೋಗೋಣ. ಒಂದು
ವರ್ತಮಾನ ಕರ್ಮ, ಸಂಚಿತ ಕರ್ಮ ಮತ್ತು ಪ್ರಾರಬ್ಧ ಕರ್ಮ. ವರ್ತಮಾನ ಅಂದರೆ ಇವಾಗ ಮಾಡ್ತಿರೋ ಕರ್ಮಗಳಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಕರ್ಮನ ನಾವು ನಮ್ಮ ಅಕೌಂಟ್ಗೆ ಹಾಕ್ಕೋತೀವಿ, ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಕರ್ಮನ ನಮ್ಮ ಅಕೌಂಟ್ಗೆ ಹಾಕ್ಕೋತೀವಿ. ಸೆಕೆಂಡದು ಸಂಚಿತ ಕರ್ಮ ಅಂದರೆ ಹಳೆ ಜನ್ಮಗಳಲ್ಲಿ ನಮ್ಮ ಬ್ಯಾಗೇಜ್ ಏನೇನಿರುತ್ತೆ ಅದು ಲಯಬಿಲಿಟೀಸ್, ಅಸೆಟ್ಸ್, ಬ್ಯಾಲೆನ್ಸ್ ಶೀಟ್ ಗೊತ್ತಲ್ವಾ? ಸೊ ಆ ಥರ ನಮಗೂ ಅಕೌಂಟ್ ಇರುತ್ತೆ, ಒಂದು ಕಡೆ ಒಳ್ಳೆ ಕರ್ಮ ಕೆಟ್ಟ ಕರ್ಮ ಅಂತ. ಸೊ ಆ ಬ್ಯಾಲೆನ್ಸ್ ಶೀಟು ಅದು ಸಂಚಿತ ಕರ್ಮ. ಸೊ ಈ ಜನ್ಮಕ್ಕೆ ಬರಬೇಕಾದ್ರೆ, ಈ ಜನ್ಮ ತಗೋಬೇಕಾದ್ರೆ ಆ ಸಂಚಿತ ಬ್ಯಾಗೇಜಿಂದ ಸ್ವಲ್ಪ ನಾವು ತೊಗೊಂಡು ಬರ್ತೀವಿ. ಸ್ವಲ್ಪ ಪರ್ಸೆಂಟೇಜ್ ಆಫ್ ಗುಡ್ ಕರ್ಮ, ಸ್ವಲ್ಪ ಪರ್ಸೆಂಟೇಜ್ ಆಫ್ ಬ್ಯಾಡ್ ಕರ್ಮ. ಅದನ್ನು ಪ್ರಾರಬ್ಧ ಕರ್ಮ ಅಂದರೆ ಈ ಜನ್ಮದಲ್ಲಿ ಅನುಭವಿಸಲು ತೊಗೊಂಡು ಬಂದಿರೋ ಕರ್ಮನ ಪ್ರಾರಬ್ಧ ಅಂತ. ಸೊ ಅದು ಅಲ್ಲದೆ ಬೇರೆದು ಏನಂದರೆ ಪಾಪಕರ್ಮ, ಪುಣ್ಯಕರ್ಮ, ಮುಕ್ತಿಕರ್ಮ. ಪಾಪ ಅಂದರೆ ನೆಗೆಟಿವ್ ಕೆಲಸಗಳಿಂದ ಪಾಪಕರ್ಮ, ಪಾಸಿಟಿವ್ ಕೆಲಸಗಳಿಂದ ಪುಣ್ಯಕರ್ಮ. ಮುಕ್ತಿಕರ್ಮ ಅಂದರೆ ಆತ್ಮ ಆಧಾರಿತವಾಗಿ ಯಾವ್ಯಾವ ಕೆಲಸ ಮಾಡ್ತೀವೋ ಅದೆಲ್ಲ ಮುಕ್ತಿ ಕರ್ಮ ಕೆಳಗಡೆ ಬರುತ್ತೆ. ಸೊ ನೆಕ್ಸ್ಟ್ ಕಾನೂನು ಬಂದ್ಬಿಟ್ಟು ಲಾ ಆಫ್ ಲೀಸ್ಟ್ ಎಫರ್ಟ್. ಸೊ ಅಂದರೆ ಏನಂದರೆ ಇದರ ಅರ್ಥ ಡೂ ಲೆಸ್ ಅಕಂಪ್ಲಿಷ್ ಮೋರ್, ಅಂದರೆ ಕಮ್ಮಿ ಮಾಡಿ ಜಾಸ್ತಿ ಸಾಧನೆ ಮಾಡಿ. ಇದೆಲ್ಲ ರೂಲು ಅಲ್ವಾ? ಏನಾದರೂ ಸಾಧನೆ ಮಾಡಬೇಕಂದ್ರೆ ಕಷ್ಟಪಡ್ಬೇಕಲ್ವಾ? ಕಷ್ಟಪಡದೆ ಏನು ಬರುತ್ತೆ? ಬಟ್ ಏನಕ್ಕೆ ಹಿಂಗೆ ಹೇಳ್ತಿದ್ದಾರೆ ಅಲ್ವಾ? ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಗಿಡ, ನಾವು ಬೀಜ ಮಣ್ಣಲ್ಲಿ ಹಾಕಿದಾಗ ಅದು ಹಾಯಾಗಿ ಎಲ್ಲಾದರೂ ಕಷ್ಟಪಟ್ಟು ಈಚೆ ಬರೋದು, ಕಷ್ಟಪಟ್ಟು ಬೆಳೆಯೋದು ನೋಡಿದ್ದೀವ ನಾವು? ಹಾಯಾಗಿ ಬೆಳೆಯುತ್ತೆ. ಮೀನು ಅಷ್ಟೇ, ನೀರಲ್ಲಿ ಕಷ್ಟಪಟ್ಟು ಸ್ವಿಮ್ಮಿಂಗ್ ನಮ್ಮ ಥರ ಮುಳುಗೋಗಿ ಉಸಿರಾಡೋಕ್ಕಾಗದೆ ಎಲ್ಲಾದರೂ ನೋಡಿದ್ದೀವ? ಹಾಯಾಗಿ ತನ್ನ ನೇಚರೇ ಅದು ಅಲ್ವಾ? ಸೊ ಇನ್ನೊಂದು ಆ ಥರನೇ ಆ ಸೂರ್ಯ ಬೆಳಕು, ಬಿಸಿಲು ಎಲ್ಲ ಕಷ್ಟಪಟ್ಟು ಕೊಡುತ್ತಾ? ಇಲ್ಲ, ಅದರ ನೇಚರೇ ಅದು. ಅದೇ ಥರ ಮಾನವರ ನೇಚರ್ ಏನು ಅಂದರೆ ತನ್ನ ಆಲೋಚನೆಗಳನ್ನ ರಿಲೀಸ್ ಮಾಡಿ ಅದನ್ನು ವಸ್ತುರೂಪವಾಗಿ ಮಾಡೋದು, ಅದನ್ನು ಹಾಯಾಗಿ ಮಾಡಬೇಕು. ಅಂದರೆ ಇಲ್ಲಿ ಅದರ ಹಿಂದೆ ಇರೋ ಲಾಜಿಕ್ನ ತಿಳ್ಕೊಬೇಕು. ಎಲ್ಲದಕ್ಕೂ ಕಷ್ಟಪಡಬೇಕು ಅಂದಿಲ್ಲ. ಮಿರಾಕಲ್ಸ್ ಡೂ ಹ್ಯಾಪನ್ ಅಂತಾರೆ. ಮ್ಯಾಜಿಕ್, ಅಯ್ಯೋ ಏನೂ ಆಗಲಿಲ್ಲ, ಅವರೇ ತಂದ್ಕೊಟ್ಬಿಟ್ರಪ್ಪ, ಮ್ಯಾಜಿಕ್ ನನ್ನ ಲೈಫಲ್ಲಿ ಇದು ಅಂತಾರೆ. ಅದೇ ಈ ಲಾ ಆಫ್ ಲೀಸ್ಟ್ ಎಫರ್ಟ್ ಅಂತ ಹೇಳ್ತಾರೆ. ಸೊ ಆ ಡ್ರೀಮ್ ಮಾಡಬೇಕು, ನಾವು ಅದನ್ನು ಮ್ಯಾನಿಫೆಸ್ಟ್ ಮಾಡಬೇಕು, ಅಷ್ಟು ಶಕ್ತಿ ನಮ್ಮಲ್ಲಿ ಇರುತ್ತೆ. ಆದರೆ ಇಲ್ಲಿ ಕೀ ಆಸ್ಪೆಕ್ಟ್ ಏನು ಅಂದರೆ ಲವ್ ಎನರ್ಜಿ, ಲವ್ ಮತ್ತು ಗ್ರ್ಯಾಟಿಟ್ಯೂಡ್. ಇವೆರಡು, ಈ ಲವ್ ಗ್ರ್ಯಾಟಿಟ್ಯೂಡ್ ಆಗಿರ್ಬೋದು ಮತ್ತು ಈ ಎನರ್ಜೀಸ್ ಎಲ್ಲ ಅಲ್ಟಿಮೇಟ್ ಎನರ್ಜೀಸು. ಇದರಿಂದ ಏನಾದರೂ ಸಾಧನೆ ಮಾಡ್ಬೋದು. ನಾವು ನಮ್ಮ ಜೀವನದಲ್ಲಿರೋ ಪ್ರತಿಯೊಂದು ವಸ್ತುಗೂ, ಪ್ರತಿಯೊಂದು ಮನುಷ್ಯಕ್ಕೂ ನಾವು ಕೃತಜ್ಞತೆ ತೋರಿಸ್ತಾ ಇದ್ರೆ ಏನೂ ಸಾಧನೆ ಮಾಡೋಕ್ಕೆ ಆಗಲ್ಲ. ಪ್ರತಿಯೊಂದು, ಈ ದೇಹಕ್ಕಾಗಿರ್ಬೋದು, ಆತ್ಮಕ್ಕಾಗಿರ್ಬೋದು, ನಮ್ಮ ಮನೆಯಲ್ಲಿರೋ ವಸ್ತುಗಳು, ಈ ಮೊಬೈಲ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಮನೆ, ಪ್ರತಿಯೊಂದಕ್ಕೂ ಗ್ರ್ಯಾಟಿಟ್ಯೂಡ್ ಅನ್ನೋದು ನಾವು ತೋರಿಸ್ಬೇಕು. ಏನು ಮಾಡ್ತೀವಿ ನಾವು? ಅಪ್ಪ ದೇವರೇ ನನಗೆ ಹೊಸ ಮನೆ ಬೇಕು, ಡೂಪ್ಲೆಕ್ಸ್ ಹೌಸ್ ಬೇಕು ಅಂತೀವಿ. ಬಟ್ ಇರೋ ಮನೇನ ದ್ವೇಷ ಮಾಡ್ತಿರ್ತೀವಿ. ದೇವರಲ್ಲಿಂದ ಏನಂತಾನಂದರೆ, ನಿನಗೆ ಕೊಟ್ಟಿರೋದೇ ಸರಿಯಾಗಿ ನೋಡ್ಕೊಳಕ್ಕಾಗ್ತಿಲ್ಲ, ಹೊಸದು ಎಲ್ಲಿ ಕೊಡಲಿ ಅಮ್ಮ ಅಂತಾರೆ. ಸೊ ಪ್ರತಿಯೊಂದು ವಸ್ತು ನಿಮ್ಮ ಮನೆಯಲ್ಲಿರೋದ್ರ ಮೇಲೇನೂ ನಮಗೆ ಗ್ರ್ಯಾಟಿಟ್ಯೂಡ್ ಅನ್ನೋದು ಇರಬೇಕು. ಹೈಯೆಸ್ಟ್ ಎನರ್ಜೀಸ್ ಇವೆಲ್ಲ. ಸೊ ಇದನ್ನು ಹೆಂಗೆ, ಈ ಕಾನೂನನ್ನು ಹೆಂಗೆ ಯೂಸ್ ಮಾಡ್ಕೋಬೋದು ಅಂದರೆ, ಫಸ್ಟು ನಮ್ಮ ಜೀವನದಲ್ಲಿರೋ ವ್ಯಕ್ತಿನ, ಸಂದರ್ಭಗಳನ್ನ ಆಕ್ಸೆಪ್ಟ್ ಮಾಡಬೇಕು. ಆಕ್ಸೆಪ್ಟೆನ್ಸ್, ಅದನ್ನು ಒಪ್ಪಬೇಕು ನಾವು. ಯಾಕೆ ಹಿಂಗಿದೆ, ಯಾಕೆ ಇವ್ರು ಹಿಂಗೆ ಮಾಡಿದ್ರು, ಇದು ನನ್ನ ಇಷ್ಟ ಪ್ರಕಾರ ಇಲ್ಲ ಅಂತ ಎಲ್ಲದನ್ನು ಬ್ಲೇಮ್ ಮಾಡೋದು ಬಿಟ್ಟು ಫಸ್ಟು ಆಕ್ಸೆಪ್ಟ್ ಮಾಡೋದನ್ನು ಕಲಿಬೇಕು. ಯಾವಾಗ ಆಕ್ಸೆಪ್ಟ್ ಮಾಡ್ತೀವೋ ಎಲ್ಲ 90% ಪ್ರಾಬ್ಲಮ್ಸ್ ಸಾಲ್ವ್ ಆಗಿಬಿಡುತ್ತೆ. ಇವಾಗ ನೋಡಿ, ನಮ್ಮ ಮನೆಯಲ್ಲಿ ಒಂದು ವ್ಯಕ್ತಿ ನನಗೆ ಇಷ್ಟನೇ ಇಲ್ಲ ಅವರಂದರೆ, ಅವ್ರು ಒಳ್ಳೇದು ಮಾಡಿದ್ರು ನನಗೆ ಕೆಟ್ಟಾಗೆ ಕಾಣುತ್ತೆ ಅಲ್ವಾ? ಒಳ್ಳೆ ಉದ್ದೇಶದಿಂದ ತಿನ್ನಮ್ಮ ಅಂತ ಹೇಳಿದ್ರು, ನಾನು ನೋಡು ಇದರಲ್ಲಿ ಏನೋ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ, ಅದಕ್ಕೆ ತಿನ್ನು ಅಂತಿರ್ತಾರೆ, ಇದು ಕೊಳ್ತೋಗಿದೆ ಅದಕ್ಕೆ ತಿನ್ನು ಅವರು. ಸೊ ಆ ಥರ ಮನುಷ್ಯನ ನೀವು ಆಕ್ಸೆಪ್ಟ್ ಮಾಡಿಲ್ಲ ಅಂದರೆ ಅದು ನಮ್ಮ ಒಳ್ಳೇದಕ್ಕಾಗ್ತಿದ್ರು ನಮಗೆ ಕಾಣಲ್ಲ, ಅದನ್ನು ಕೇಳಿಸಲ್ಲ ನಮಗೆ. ಸೊ ಫಸ್ಟು ಆ ಸಂದರ್ಭಗಳನ್ನ, ಮನುಷ್ಯರನ್ನ ನಾವು ಹೃದಯದಲ್ಲಿ ವಿ ಶುಡ್ ಆಕ್ಸೆಪ್ಟ್ ದೆಮ್. ಮತ್ತು ಟೇಕ್ ರೆಸ್ಪಾನ್ಸಿಬಿಲಿಟಿ.
ಏನೇ ಸಂದರ್ಭಗಳು ನಮ್ಮ ಜೀವನದಲ್ಲಾದರೂ ಅದು ನಮ್ಮಿಂದನೇ, ಅದಕ್ಕೆ ಕಾರಣ ನಾವೇ ಅನ್ನೋ ರೆಸ್ಪಾನ್ಸಿಬಿಲಿಟಿ ನಾವು ತಗೋಬೇಕು. ನೋ ಬ್ಲೇಮಿಂಗ್. ಅವ್ರು ಮಾಡಿದ್ರು, ಅವ್ರು ಹಿಂಗಂದ್ರು, ಅವರಿಂದನೇ ಹಿಂಗಾಗಿದ್ದು. ನೋ ಬ್ಲೇಮಿಂಗ್. ಪ್ರತಿಯೊಬ್ಬರು ನಮ್ಮ ಜೀವನದಲ್ಲಿ ಒಂದು ಕಾರಣದಿಂದ ಬಂದಿರ್ತಾರೆ. ಸೊ ಅವರು ಪಾಠ ಕಲ್ಸಕ್ಕೆ ಬಂದಿರ್ತಾರೆ, ಇಲ್ಲ ಪಾಠ ಕಲ್ತ್ಕೊಳ್ಳೋಕೆ ಬಂದಿರ್ತಾರೆ. ಸೊ ಪ್ರತಿಯೊಬ್ಬರನ್ನು ನಾವು ಅಂದರೆ ಬೇರೆಯವರು ಹಿಂಗೆ ಮಾಡಿದ್ರು ಅಂತ ಬ್ಲೇಮ್ ಮಾಡೋದಲ್ಲ. ಯು ಮಸ್ಟ್ ಟೇಕ್ ರೆಸ್ಪಾನ್ಸಿಬಿಲಿಟಿ. ಸೊ ಇದಾಯಿತು, ಇವಾಗ ಏನು ಮಾಡಬೇಕು ಅನ್ನೋ ಆ ಕ್ವೆಶನ್ ಮಾರ್ಕ್ ಇರಬೇಕು ನಮಗೆ. ನೆಕ್ಸ್ಟ್ ಏನಂದರೆ ಪ್ರಾಕ್ಟೀಸ್ ಡಿಫೆನ್ಸ್ಲೆಸ್ನೆಸ್. ಅಂದರೆ ನಾನೇ ಕರೆಕ್ಟು, ನಂದೇ ಕರೆಕ್ಟು ಅಂತ ಯಾವಾಗಲೂ ನಾವು ಅಟ್ಯಾಕ್ ಮಾಡಬಾರ್ದು ಬೇರೆಯವ್ರನ್ನ. ಸೊ ಅದನ್ನು ಯಾವಾಗ ನಾವು ಆ ಥರ ನನ್ನ ಪಾಯಿಂಟೇ ಕರೆಕ್ಟು, ನಾನು ಅಂದ್ಕೊಂಡಿದ್ದೆ ಕರೆಕ್ಟು ಅನ್ನೋ ಸ್ಥಿತಿ ನಮ್ಮಿಂದ ಯಾವಾಗ ಈಚೆ ಬರ್ತೀವೋ, ವಿ ವಿಲ್ ಬಿ ಓಪನ್ ಟು ಆಲ್. ಹಿಂಗೆ ನಡಿಬೇಕು ಅನ್ನೋದು ಇರಲ್ಲ ನಮಗೆ. ಬೇರೆ ಥರ ನಡೆದ್ರು ಅದನ್ನು ತಗೊಳ್ಳೋ ಕೆಪಾಸಿಟಿ ನಮಗಿರುತ್ತೆ. ಸೊ ಈ ಥರ ಈ ಲಾನ ನಾವು ಯೂಸ್ ಮಾಡ್ಕೋಬೋದು. ಈ ಕಾನೂನು ಏನಂತ ಹೇಳುತ್ತೆ ಅಂದರೆ 3 ವಿಷಯ ಹೇಳುತ್ತೆ ಇಂಪಾರ್ಟೆಂಟ್ ಆಗಿ. ಆಕ್ಸೆಪ್ಟೆನ್ಸ್, ರೆಸ್ಪಾನ್ಸಿಬಿಲಿಟಿ, ಡಿಫೆನ್ಸ್ಲೆಸ್ನೆಸ್. ಒಂದು, ಎಲ್ಲರನ್ನೂ ಆಕ್ಸೆಪ್ಟ್ ಮಾಡಬೇಕು. ರೆಸ್ಪಾನ್ಸಿಬಿಲಿಟಿ ಏನೇ ನಮ್ಮ ಜೀವನದಲ್ಲಾಗಲಿ ಅದಕ್ಕೆ ರೆಸ್ಪಾನ್ಸಿಬಲ್ ಯಾರು? ನಾವೇ. ಅಯ್ಯೋ ನಮ್ಮಮ್ಮ, ನಮ್ಮಪ್ಪ, ನನ್ನ ತಂಗಿ, ನನ್ನ ಗಂಡ ಹಿಂಗೆ ಮಾಡಿಬಿಟ್ರು ನನ್ನ ಜೀವನ ಹಿಂಗಾಗೋಯ್ತು. ನಮ್ಮ ಅಪ್ಪ ಅಮ್ಮ ಸರಿಯಾಗಿ ಬೆಳೆಸಲಿಲ್ಲ, ಅದಕ್ಕೆ ನಾನು ಇನ್ನೂ ಹಿಂಗೆ ಇದ್ದೀನಿ, ಇಲ್ಲಾಂದರೆ ಏನೇನೋ ಸಾಧನೆ ಮಾಡಿಬಿಡ್ತಿದ್ದೆ ಅಲ್ವಾ. ವಿ ವಿಲ್ ಬಿ ಬ್ಲೇಮಿಂಗ್. ಬೇರೆಯವ್ರ ಮೇಲೆ, ಅದೇ ಹೇಳ್ತಾರಲ್ವಾ, ಬೇರೆಯವ್ರ ಮೇಲೆ ಕೈ ತೋರಿಸಿದ್ರೆ ಇನ್ನು 4 ಬೆರಳು ನಮ್ಮನ್ನೇ ತೋರಿಸುತ್ತೆ. ಸೊ ಆ ಬೆರಳೇ ತೋರಿಸ್ತಿದೆ ನಮ್ಮನ್ನ, ಅದಲ್ಲ ಸತ್ಯ, ಇದು ಸತ್ಯ ಅಂತ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲಾ ಆಫ್ ಇಂಟೆನ್ಷನ್ ಆ್ಯಂಡ್ ಡಿಸೈರ್. ಇಂಟೆನ್ಷನ್ ಅಂದರೆ ಉದ್ದೇಶ, ಡಿಸೈರ್ ಅಂದರೆ ಆಸೆ. ಸೊ ಎಷ್ಟೊಂದು ಆಸೆಗಳು ಇರುತ್ತಲ್ವ ನಮಗೆ, ಇರುತ್ತಲ್ವ. ಏನು ಬಿಡಪ್ಪ, ಆಗೋಯ್ತು ಜೀವನ, ಎಲ್ಲ ಆಗೋಯ್ತು, ಇನ್ನೇನು ಆಸೆ? ಹಂಗಿಲ್ಲ. ಆಸೆ ಅನ್ನೋದು ಇರಬೇಕು, ಆವಾಗಲೇ ಡೆವಲಪ್ಮೆಂಟ್ ಅನ್ನೋದು ಇರುತ್ತೆ ಅಲ್ವಾ. ಹೊಸದು ಕಲಿತೀವಿ, ಹೊಸದು ಪ್ರಯತ್ನ ಮಾಡ್ತೀವಿ, ಎಕ್ಸ್ಪೀರಿಯನ್ಸ್ ಮಾಡ್ತೀವಿ, ನಮ್ಮಲ್ಲಿರೋ ಶಕ್ತಿನ ತಿಳ್ಕೊತೀವಿ. ಡೆವಲಪ್ಮೆಂಟ್ ಆಗಬೇಕು ಅಂದರೆ ಆಸೆಗಳು ಇರಬೇಕು. ಸೊ ಈ ಆಸೆನ, ಈ ಡಿಸೈರ್ ಅನ್ನೋದು ಯಾವಾಗ ಅಂದರೆ, ಡಿಸೈರ್ ಫುಲ್ಫಿಲ್ ಆಗೋದು ಯಾವಾಗ ಅಂದರೆ, ಫಸ್ಟ್ ಲಾ ನಾವು ಹೇಳ್ಕೊಂಡ್ವಿ ಅಲ್ವಾ, ಲಾ ಆಫ್ ಪ್ಯೂರ್ ಪೊಟೆನ್ಷಿಯಾಲಿಟಿ. ನಮ್ಮ ಸಾಮರ್ಥ್ಯ, ಅನಂತವಾದ ಸಾಮರ್ಥ್ಯ ಇದೆ ನಮ್ಮಲ್ಲಿ. ನನ್ನ ಕೈಯಲ್ಲಿ ಆಗುತ್ತಾ ಅನ್ನೋ ಡೌಟಲ್ಲಿ ಡಿಸೈರ್ನ ಪಾಸ್ ಮಾಡ್ಬೋದು. ನನ್ನ ಕೈಯಲ್ಲಿ ಎಲ್ಲ ಆಗತ್ತೆ, ಅಷ್ಟು ಸಾಮರ್ಥ್ಯ ನನ್ನಲ್ಲಿದೆ ಅಂತ ಆ ಭಾವನೆಯಿಂದ ಯಾವಾಗ ನಾವು ಆ ಥಾಟ್ನ ಪಾಸ್ ಮಾಡ್ತೀವೋ, ಅದು ಮ್ಯಾನಿಫೆಸ್ಟ್ ಆಗಿ ವಸ್ತು ರೂಪವಾಗಿ ನಮ್ಮ ಜೀವನಕ್ಕೆ ಬರುತ್ತೆ. ಎನರ್ಜಿ, ಶಕ್ತಿ ಮತ್ತು ಜ್ಞಾನ, ಇವೆರಡು ಬೇಕು. ಯಾವ ಥರ ಈ ಶಕ್ತಿ ಮತ್ತು ಜ್ಞಾನದ ಆಧಾರಿತನೇ ಆಸೆ ಇರುತ್ತಲ್ವ ನಮಗೆ. ಸೊ ಈ ಶಕ್ತಿ ಅನ್ನೋದು ನಮ್ಮಲ್ಲಿರೋ ಶಕ್ತಿ, ನಮ್ಮ ಜ್ಞಾನ, ಮತ್ತು ಈ ಪ್ರಪಂಚದಲ್ಲಿರೋ ಶಕ್ತಿ ಮತ್ತು ಜ್ಞಾನ ಬೇರೆ ಬೇರೆ ಅಲ್ಲ, ಎಲ್ಲ ಒಂದೇ ಆಯಿತಾ. ಸೊ ನಾವು ನಮ್ಮ ಒಂದು ಈ ಶಕ್ತಿ ಮತ್ತು ಆ ಜ್ಞಾನದ ಆಧಾರಿತವಾಗಿ ಯೂನಿವರ್ಸ್ನ ಶಕ್ತಿ ಮತ್ತು ಜ್ಞಾನನ ಇಂಪ್ಯಾಕ್ಟ್ ಮಾಡಿ ನಮ್ಮ ಡಿಸೈರ್ಸ್ನ ನಮ್ಮ ಆಸೆಗಳನ್ನ ವಸ್ತು ರೂಪವಾಗಿ ನಾವು ತಗೊಂಡು ಬರ್ಬೋದು. ಓಕೆ, ನಾವು ಇಷ್ಟು ದಿನ ಏನು ಅಂದ್ಕೊಂಡಿದ್ವಿ, ಪ್ರಪಂಚನೇ ಬೇರೆ, ನಾವೇ ಬೇರೆ. ಅಲ್ಲ, ಪ್ರಪಂಚದಲ್ಲಿ ನಾವು ಎಲ್ಲ, ನಾನು ಎಲ್ಲರಲ್ಲೂ ಇದ್ದೀನಿ, ಎಲ್ಲರೂ ನನ್ನಲ್ಲಿದ್ದಾರೆ, ಎಲ್ಲರೂ ಆತ್ಮಸ್ವರೂಪರೇನಲ್ವಾ. ಸೊ ಆ ಥರ ಪ್ರತಿಯೊಂದು ಡಿಸೈರು, ಪ್ರತಿಯೊಂದು ಆಸೆ, ನಾವು ರಿಲೀಸ್ ಮಾಡೋ ಪ್ರತಿಯೊಂದು ಆಸೆನೂ ಮ್ಯಾನಿಫೆಸ್ಟ್ ಆಗುವಷ್ಟು ಶಕ್ತಿ ಇರುತ್ತೆ. ನಮ್ಮ ಒಂದು ನೆಗೆಟಿವ್ಸಿಂದ, ನಮ್ಮ ಒಂದು ಡೌಟ್ಸಿಂದ ಅದನ್ನು ನಾವು ಅಬ್ಸ್ಟ್ರಾಕ್ಟ್ ಮಾಡ್ತೀವಿ ಅಷ್ಟೇ. ಸೊ ಈ ಚೇಂಜ್ ಅನ್ನೋದು ನಮಗೆ ಬೇಕು. ಆ ಚೇಂಜ್ ಏನಂತ ಹೇಳುತ್ತೆ ಅಂದರೆ 2 ಆಸ್ಪೆಕ್ಟ್ಸ್ ಇರುತ್ತೆ. ಒಂದು ಅಟೆನ್ಷನ್ನು, ಇನ್ನೊಂದು ಇಂಟೆನ್ಷನ್. ಸೊ ಯಾವುದಕ್ಕೆ ನೀವು ಅಟೆನ್ಷನ್ ಜಾಸ್ತಿ ಕೊಡ್ತಿದ್ದೀರೋ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಓಕೆ, ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ದೇವ್ರ ಹತ್ರ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು. ದೇವ್ರೆ ನನಗೆ ಕಷ್ಟ ಕೊಟ್ಬಿಟ್ಟೆ, ಬೇಡಪ್ಪ. ದೇವ್ರೆ ನನಗೆ ಈ ಕಾಲು ನೋವಿಂದ ಬಿಡ್ಸಪ್ಪ ಅಲ್ವಾ. ದೇವರಲ್ಲಿ ಕೇಳ್ಕೊತಿದಾರಂತೆ, ಇದು ಬೇಡ ಅದು ಬೇಡ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಏನು ಬೇಕು ಅಂತಲೇ ಹೇಳ್ತಿಲ್ಲ ಕೊಡೋಕ್ಕೆ. ನಾನು ಕೊಡೋಕ್ಕೆ ರೆಡಿ ಆಗಿದ್ದೀನಿ, ಯಾರು ಏನು ಬೇಕು ಅಂತಲೇ ಕೇಳ್ತಿಲ್ಲ ಅಲ್ವಾ. ಅದೇ ಅಲ್ವಾ ನಾವು ಮಾಡೋದು. ಏನು ಬೇಡ ಅನ್ನೋದನ್ನೇ, ಇದು ಬೇಡ, ಅದು ಬೇಡ, ನನಗೆ ಈ ಕಷ್ಟ ಬೇಡ, ಇವ್ರು ಬೇಡ ನನ್ನ ಜೀವನದಲ್ಲಿ, ನನಗೆ ಈ ಥರ ಫೇಸ್ ಮಾಡೋದು ಬೇಡ, ನಾನು ಫೇಲ್ ಆಗೋದು ಬೇಡ. ಸೊ ನಿಮ್ಮ ಅಟೆನ್ಷನ್
ನೀವು ಯಾವ್ದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ದೀರಾ ಅದಕ್ಕೆ ಎನರ್ಜೈಸ್ ಆಗುತ್ತೆ. ಸೊ ಇಲ್ಲಿ ನನಗೆ ಈ ಕಷ್ಟ ಬೇಡ ಅಂದರೆ ನಿಮ್ಮ ಒಂದು ಅಟೆನ್ಷನ್ ಯಾವ್ದ್ರ ಮೇಲಿದೆ, ಆ ಕಷ್ಟದ ಮೇಲೆ ಇದೆ. ಸೊ ಆ ಕಷ್ಟನ ನೀವು ಎನರ್ಜೈಸ್ ಮಾಡ್ತಿದ್ದೀರಾ, ಮತ್ತೆ ನಿಮ್ಮ ಜೀವನದಲ್ಲಿ ಏನು ಬರುತ್ತೆ, ಕಷ್ಟನೇ ಬರುತ್ತೆ. ಸೊ ಇವಾಗ ನಾವೇನು ಮಾಡಬೇಕು, ನಮ್ಮ ಅಟೆನ್ಷನ್ನ ಶಿಫ್ಟ್ ಮಾಡ್ಕೋಬೇಕು ನೆಗೆಟಿವ್ ಇಂದ ಪಾಸಿಟಿವ್ಗೆ. ಸೊ ಇದ್ರ ಡೀಟೇಲ್ಸ್ ಬೇಕಂದ್ರೆ ದ ಸೀಕ್ರೆಟ್ ಅನ್ನೋ ಬುಕ್ಕಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ, ಅದು ನೀವು ರೆಫರ್ ಮಾಡ್ಕೋಬೋದು. ಸೊ ನಮ್ಮ ಅಟೆನ್ಷನ್, ಇವಾಗ ನಿಮಗೆ ಹ್ಯಾಪಿನೆಸ್ ಬೇಕು, ನಿಮ್ಮ ಬ್ಲೆಸ್ಸಿಂಗ್ಸ್ ನಿಮ್ಮ ಜೀವನದಲ್ಲಿ ನೋಡಿ. ನಾವು ಹಿಂಗೆ ಕೂತ್ಕೊಂಡಿರೋಕ್ಕೆ ನಮ್ಮ ಕಾಲು ಎಷ್ಟು ಸಹಕಾರ ಮಾಡ್ತಿದೆ, ಬೆನ್ನು ಎಷ್ಟು ಸಹಕಾರ ಮಾಡ್ತಿದೆ, ನೀವು ತಿನ್ಬೇಕಾದ್ರೆ ಕೈ ಎಷ್ಟು ಸಹಕಾರ ಮಾಡ್ತಿದೆ, ನೀವು ಎದುರುಗಡೆ ಮನುಷ್ಯನ ನೋಡ್ಬೇಕಾದ್ರೆ ಕಣ್ಣು. ಸೊ ನಿಮ್ಮ ಜೀವನದಲ್ಲಿ ಎಷ್ಟೊಂದು ಬ್ಲೆಸ್ಸಿಂಗ್ಸ್ ಇರುತ್ತೆ, ಅದನ್ನೆಲ್ಲ ಪಕ್ಕಕ್ಕಿಟ್ಟು ಇದು ಬೇಡ ಅದು ಬೇಡ ಅಂತೀವಿ. ಸೊ ಫಸ್ಟು ನಾವು ನಮ್ಮ ಜೀವನದಲ್ಲಿರೋ ಆ ಒಂದು ಬ್ಲೆಸ್ಸಿಂಗ್ಸ್ನ ಕೌಂಟ್ ಮಾಡೋಕ್ಕೆ, ಅದಕ್ಕೆ ಥ್ಯಾಂಕ್ ಯು ಹೇಳೋಕ್ಕೆ ಸ್ಟಾರ್ಟ್ ಮಾಡಬೇಕು. ಆವಾಗ ನಾವು ನೆಗೆಟಿವ್ ಇಂದ ಪಾಸಿಟಿವ್ ಕಡೆಗೆ ಶಿಫ್ಟ್ ಆಗ್ತೀವಿ. ಸೊ ನಮ್ಮ ಜೀವನನ ಒಂದು ಒಳ್ಳೆ ಥರ ನಾವು ನೋಡೋಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಸೊ ಆ್ಯಂಡ್ ಆಲ್ಸೋ ಹೆಂಗೆ ಈ ಲಾನ, ಈ ಕಾನೂನನ್ನು ಹೆಂಗೆ ಯೂಸ್ ಮಾಡ್ಕೋಬೋದು ಅಂದರೆ, ಫಸ್ಟು ಸೈಲೆನ್ಸಲ್ಲಿ ಕೂತ್ಕೋಬೇಕು, ನಮ್ಮ ಮೈಂಡ್ನ ಕಾಮ್ ಮಾಡಬೇಕಂದ್ರೆ ಧ್ಯಾನದಲ್ಲಿ ಕೂತ್ಕೊಂಡು ನಮ್ಗೇನು ಆಸೆಗಳಿದೆ ಉದ್ದೇಶಗಳಿದೆ ರಿಲೀಸ್ ಮಾಡಬೇಕು. ರಿಲೀಸ್ ಮಾಡಿ ಅಟ್ಯಾಚ್ಮೆಂಟ್ ರಿಲೀಸ್ ಆಯಿತು, ನಾನು ಇದನ್ನು ಬೇಡ್ಕೊಂಡೆ ಇನ್ನೂ ಆಗಲಿಲ್ಲ, ಇನ್ನೂ ಬರಲಿಲ್ಲ ನನ್ನ ಲೈಫಲ್ಲಿ, ಕಾರ್ ಬೇಕು ಅಂದ್ಕೊಂಡೆ 10 ದಿವಸ ಆಯಿತು ಇನ್ನೂ ಬರಲಿಲ್ಲ, ಅಲ್ಲ, ಅದನ್ನು ಆ ಔಟ್ಕಮ್ನ ನಾವು ಯಾವಾಗಲೇ ಅದಕ್ಕೆ ಅಟ್ಯಾಚ್ಡ್ ಆಗಿರಬಾರ್ದು. ನೀವು ಬೇಡ್ಕೊಂಡಿರೋದು ನಿಮ್ಮ ಕೆಲಸ ಅಷ್ಟೇ, ಬಿಟ್ಬಿಡ್ಬೇಕು. ಸೊ ಮತ್ತೆ ಯೂನಿವರ್ಸು ಅದನ್ನೆಲ್ಲ ಹ್ಯಾಂಡಲ್ ಮಾಡುತ್ತೆ. ಯಾವಾಗ ನಾನು ಆಗಲೇ ಹೇಳ್ದಂಗೆ, ಯಾವಾಗ ಹೆಂಗೆ ಯಾರಿಂದ ಬರಬೇಕು ಅನ್ನೋದು ನಮ್ಮ ಕೆಲಸ ಅಲ್ಲ, ಬೇಡ್ಕೊಳ್ಳೋದು ಮಾತ್ರ ನಮ್ಮ ಕೆಲಸ. ಸೊ ನೆಕ್ಸ್ಟ್ದು ಲಾ ಆಫ್ ಡಿಟ್ಯಾಚ್ಮೆಂಟ್. ಈ ಪದನ ನಾವು ಹಲವಾರು ಬಾರಿ ಕೇಳಿದ್ದೀವಿ. ಡಿಟ್ಯಾಚ್ಮೆಂಟ್ ಅಂದರೆ ಏನು ಅಂದರೆ, ನಮ್ಮಲ್ಲಿ ಬಿಲೀಫ್ ಅನ್ನೋದು ಇದೆ, ನಮ್ಮಲ್ಲಿ ಶಕ್ತಿ ಅನ್ನೋದಿದೆ, ಅದ್ರ ಮೇಲೆ ನಮಗೆ ಇರೋ ನಂಬಿಕೆ, ಅನ್ಕ್ವೆಶ್ಚನಿಂಗ್ ಬಿಲೀಫ್ ಇನ್ ಪವರ್ ಆಫ್ ಸೆಲ್ಫ್ ಅಂತ ಹೇಳ್ತೀವಿ. ಸೊ ಇಲ್ಲೇನು ಅಂದರೆ, ನಾವೇನಾದರೂ ಸಾಧನೆ ಮಾಡಬೇಕು ಅಂದರೆ ನಮಗೆ ಆ ಔಟ್ಕಮ್, ಆ ರಿಸಲ್ಟ್ ಬಗ್ಗೆ ಅಟ್ಯಾಚ್ಮೆಂಟ್ ಅನ್ನೋದು ಇರಬಾರ್ದು. ವಿ ಶುಡ್ ನಾಟ್ ಬಿ ಅಟ್ಯಾಚ್. ಇಲ್ಲಿ ಕೃಷ್ಣ ಭಗವಾನರು ಹೇಳ್ತಾರೆ ಭಗವದ್ಗೀತೆಯಲ್ಲಿ, ಇದು ಎಲ್ಲರಿಗೂ ಗೊತ್ತಿರುತ್ತೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭು ಮಾತೆ ಸಂಗೋಸ್ತು ಕರ್ಮಿಣಿ. ಅಂದರೆ ಕರ್ಮ ಮಾಡೋದು, ಕೆಲಸ ಮಾಡೋದು ಅಂದರೆ ಆ ಕರ್ಮನ ಮಾಡೋದು ನಿನ್ನ ಕೆಲಸ, ಪ್ರತಿಫಲನ ಆಶಿಸಬೇಡ, ಆ ಪ್ರತಿಫಲ ನಿನ್ನ ಕೈಯಲ್ಲಿಲ್ಲ ಅಂತ ಹೇಳ್ತಾರೆ. ಸೊ ನಮ್ಮ ಕೆಲಸ ಏನು, ಆ ಕೆಲಸ ಕರ್ಮವನ್ನು ಮಾಡುವುದು. ಯೂನಿವರ್ಸ್, ಈ ಪ್ರಪಂಚದ ಕೆಲಸ ಏನು, ಅದರ ಪ್ರತಿಫಲ ಕೊಡುವುದು. ಅದು ಹೇಗೆ ಕೊಡಬೇಕು, ಹೆಂಗೆ ಕೊಡಬೇಕು ಅನ್ನೋದು ಅದರ ಒಂದು ಕೆಲಸ. ಬೀಜ ಬಿದ್ದ ತಕ್ಷಣ ಮರ ಬರುತ್ತಾ? ಇಲ್ಲ, ಅದಕ್ಕೆ ಟೈಮ್ ಬೇಕು. ಹಾಗೆ ನಾವು ಆ ಆಲೋಚನೆ, ನಮ್ಮ ಆಸೆನ ಕಳಿಸಿದ ತಕ್ಷಣ ಅದು ಬಂದ್ಬಿಡೋಕ್ಕೆ ಅದು ಮ್ಯಾಜಿಕ್ ಅಲ್ಲ, ಅದಕ್ಕೂ ಟೈಮು ಹಿಡಿಯುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಲಾ ಆಫ್ ಧರ್ಮ, ಇಲ್ಲ ಪರ್ಪಸ್ ಆಫ್ ಲೈಫ್. ಸೊ ಇದು ಲಾಸ್ಟ್ ಒಂದು, ಇದರಲ್ಲಿ 3 ಕಾಂಪೊನೆಂಟ್ಸ್ ಇರುತ್ತೆ. ಧರ್ಮ ಅಂದರೆ 3 ಕಾಂಪೊನೆಂಟ್ಸು. ಏನೇನು ಅಂದರೆ, ನಮ್ಮ ಬಗ್ಗೆ ನಾವು ತಿಳಿಯೋದು, ಸೆಲ್ಫ್ ಬಗ್ಗೆ ತಿಳಿಯೋದು, ನಾವು ಯಾರು ಅಂತ ತಿಳಿಯೋದು ನಮ್ಮ ಧರ್ಮ. ಇನ್ನೊಂದೇನು ಅಂದರೆ, ಪ್ರತಿಯೊಬ್ಬರಲ್ಲೂ ಏನೋ ಒಂದು ಕಾಂಪಿಟೆನ್ಸ್ ಅನ್ನೋದಿರುತ್ತೆ, ವಿಶಿಷ್ಟತೆ ಅನ್ನೋದಿರುತ್ತೆ. ಇವಾಗ ನನಗೊಂದು ಬರುತ್ತೆ ಒಂದು ವಿದ್ಯೆ, ಅದು ನಿಮಗೆ ಬರದೇ ಇರ್ಬೋದು, ನಿಮಗೆ ಬೇರೆ ಒಂದು ವಿದ್ಯೆ ಬರ್ಬೋದು, ಅದು ನನಗೆ ಬರದೇ ಇರ್ಬೋದು. ಸೊ ಆ ಥರ ಪ್ರತ್ಯೇಕವಾದ ಗುಣ ಇರುತ್ತೆ ಪ್ರತಿಯೊಬ್ಬರಲ್ಲೂ. ನನ್ನಲ್ಲಿ ಇಲ್ಲಪ್ಪ ಅದು ಅನ್ಬಾರ್ದು, ನಾವಿನ್ನೂ ಅದು ನಮ್ಮನ್ನು ನಾವು ತಿಳ್ಕೊಂಡಿಲ್ಲ. ಸೊ ನಮ್ಮಲ್ಲಿರೋ ಕಾಂಪಿಟೆನ್ಸ್ನ ತಿಳ್ಕೊಳ್ಳೋದು ನಮ್ಮ ಒಂದು ಧರ್ಮ. ಸೊ ಈ ಕಾಂಪಿಟೆನ್ಸ್, ಈ ನಮ್ಮ ವೈಶಿಷ್ಟ್ಯತೆ ಇರುತ್ತದಲ್ವಾ, ಅದು ಪ್ರಪಂಚಕ್ಕೆ ಕೊಡೋದು ಇನ್ನೊಂದು ಧರ್ಮ. ಫಸ್ಟದು ಏನು, ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದು. ಸೆಕೆಂಡು ನಮ್ಮ ಕಾಂಪಿಟೆನ್ಸ್, ಆ ವೈಶಿಷ್ಟ್ಯತೆ ನಮ್ಮಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದು ಸೆಕೆಂಡ್ ಒನ್. ಮೂರನೇದೇನು, ಅದನ್ನು ಪ್ರಪಂಚಕ್ಕೆ ಕೊಡೋದು ನಮ್ಮ ಒಂದು ಜೀವನದ ಧರ್ಮ. ಸೊ ಆ ಥರ ಈ ಪರ್ಪಸ್ ಆಫ್ ಲೈಫ್ ಅಂದರೆ ಜೀವನದ ಲಕ್ಷ್ಯ. ಸೊ ಲಕ್ಷ್ಯ ಅನ್ನೋದು ಇದೆಯಾ? ಎಲ್ಲರಿಗೂ ಜೀವನದಲ್ಲಿ ಲಕ್ಷ್ಯ ಇರುತ್ತಾ?
ನಾನು ಇಷ್ಟು ಸಂಪಾದನೆ ಮಾಡಬೇಕು, ಸೊ ಈ ಥರ ಪೀಸ್ಫುಲ್ಲಾಗಿ ನನ್ನ ರಿಟೈರ್ಮೆಂಟು ಇಲ್ಲಿ ಸ್ಪೆಂಡ್ ಮಾಡಬೇಕು, ಈ ಥರ ಜಾಗದಲ್ಲಿ ಈ ಥರ ಬಿಲ್ಡಿಂಗ್ ಕಟ್ಟಬೇಕು ಅಲ್ವಾ, ಎಲ್ಲ ಇರುತ್ತಲ್ವ ಲಕ್ಷ್ಯ. ಸೊ ಈ ಪ್ರಾಪಂಚಿಕ ಲಕ್ಷ್ಯ ಹೆಂಗೆ ಇಂಪಾರ್ಟೆಂಟು, ಇದು ಆಧ್ಯಾತ್ಮಿಕ ಲಕ್ಷ್ಯ ಸಹ ಇರುತ್ತೆ. ಈ ಲೈಫ್ನ ನಾವು ಅಂದರೆ ಈ ಭೂಮಿ ಮೇಲೆ ಜನ್ಮ ತಗೊಳ್ಳೋಕ್ಕಿಂತ ಮುಂಚೆ ಆ ಆತ್ಮಸ್ಥಿತಿಯಲ್ಲಿ ನಾವು ಒಂದು ಲಕ್ಷ್ಯನ ಇಟ್ಕೊಂಡು ಬರ್ತಿರ್ತೀವಿ. ಅಂದರೆ ಈ ಭೂಮಿ ಮೇಲಕ್ಕೆ ನಾನು ಏನು ಕಲಿಯಕ್ಕೆ ಬರ್ತಿದ್ದೀನಿ ಅನ್ನೋ ಒಂದು ಲಕ್ಷ್ಯನ ಇಟ್ಕೊಂಡು ನಾವು ಬರ್ತೀವಿ. ಬಂದು ಈ ಪ್ರಾಪಂಚಿಕ ಮಾಯೆಯಲ್ಲಿ ಮುಳುಗೋಗಿ ನಾವು ಆ ಲಕ್ಷ್ಯನ ಮರ್ತೋಗ್ಬಿಟ್ಟಿರ್ತೀವಿ. ಮತ್ತೆ ಹೆಂಗೆ ತಿಳ್ಕೊಳ್ಳೋದು ಆಧ್ಯಾತ್ಮಿಕ ಲಕ್ಷ್ಯನ ಅಂದರೆ ಅದು ನಮ್ಮ ಆತ್ಮ ಮೂಲದಲ್ಲಿರುತ್ತೆ. ಆತ್ಮ ಮೂಲಕ್ಕೆ ಹೆಂಗೆ ಹೋಗೋದು ಆಗತ್ತಾ? ಧ್ಯಾನ ನಮ್ಮನ್ನ ನಮ್ಮ ಆತ್ಮ ಮೂಲಕ್ಕೆ ಕರ್ಕೊಂಡು ಹೋಗುತ್ತೆ. ಸೊ ಆತ್ಮದ ಮೂಲದಲ್ಲಿ ಏನಿರುತ್ತೆ? ಜೀವನದ ಲಕ್ಷ್ಯ ಇರುತ್ತೆ. ಜೀವನದ ಲಕ್ಷ್ಯ ತಿಳ್ಕೊಬೇಕು. ಏನಕ್ಕೆ ತಿಳ್ಕೊಬೇಕು? ಏನು ತಿಳ್ಕೊಳ್ದೆ ಇದ್ರು ಪರವಾಗಿಲ್ಲ, ಎಷ್ಟು ಜನ ಎಲ್ಲ ಜೀವಿಸಿದಾರಲ್ವಾ ತಿಳ್ಕೊಳ್ದೆ ಹಂಗೆ ಈ ಜೀವನ ಮುಗಿಸಿ ಹೋದಾಗ, ಇವಾಗ ಮೂವಿ ಹೆಂಗೆ ನೋಡ್ತೀರಾ ನೀವೆಲ್ಲ, ಮೂವಿ ನಾವೆಲ್ಲ ನೋಡ್ತೀವಲ್ವಾ, ಆ ಮೂವಿ ನೋಡೋ ಥರ ನಮ್ಮ ಜೀವನನೆಲ್ಲ ಒಂದು ಸ್ಕ್ರೀನ್ ಮೇಲೆ ನಾವು ಮತ್ತೆ ರಿವೈಂಡ್ ಮಾಡಿ ನೋಡ್ಕೋತೀವಿ. ಅಯ್ಯೋ ನಾನು ಹೋಗಿದ್ದ ಕೆಲಸನೇ ಒಂದು ಮಾಡಿದೆ, ವಾಪಸ್ ಬಂದ್ಬಿಟ್ಟೆ ಅಲ್ವಾ ಅಂದ್ಬಿಟ್ಟು ಸೇಮ್ ಲಕ್ಷ್ಯ ಇಟ್ಕೊಂಡು ಮತ್ತೆ ಬರ್ತೀವಿ. ಪುನರಪಿ ಜನನಂ ಪುನರಪಿ ಮರಣ. ಬೇಕಾ? ಒಂದೇ ಲಕ್ಷ್ಯ ಇಟ್ಕೊಂಡು ಸುಮ್ಮನೆ ಲೈಫ್ಸ್ ಎಲ್ಲ ವೇಸ್ಟ್ ಮಾಡೋದು ಬೇಕಾ? ಈ ಭೂಮಿ ಮೇಲೆ ಜನ್ಮ ತಗೊಳ್ಳೋದು ಎಷ್ಟು ಡಿಮ್ಯಾಂಡಲ್ಲಿದೆಯೋ, ಎಷ್ಟೋ ಹಲವಾರು ಆತ್ಮಗಳು ವೆಯ್ಟ್ ಮಾಡ್ತಿದೆ ಭೂಮಿ ಮೇಲೆ ಜನ್ಮ ತಗೊಳ್ಳೋಕ್ಕೆ. ಉನ್ನತವಾದ ಜನ್ಮ ಇದು. ನಮಗೆ ಚಾನ್ಸ್ ಸಿಕ್ಕಿದೆ ಅಂದಾಗ ನಾವು ಯೂಟಿಲೈಸ್ ಮಾಡ್ಕೋಬೇಕಲ್ವಾ, ವೇಸ್ಟ್ ಮಾಡ್ಕೊಂಡು ಹೋಗೋದು ಬೇಡ ಅಲ್ವಾ. ಸೊ ಆ ಥರ ಆತ್ಮ ಮೂಲಕ್ಕೆ ಹೋಗಿ ನಮ್ಮ ಜೀವನದ ಲಕ್ಷ್ಯ ತಿಳ್ಕೊಬೇಕು. ಜೀವನದ ಲಕ್ಷ್ಯ ತಿಳ್ಕೊಂಡಿಲ್ಲ ಅಂದರೆ ನಮಗೆ ಆ ಛಲ ಇರೋದಿಲ್ಲ, ಜಾಗರೂಕತೆ ಇರೋದಿಲ್ಲ, ಸಮಾನತ್ವ ಇರೋದಿಲ್ಲ, ಏನಕ್ಕೆ ಬದುಕ್ತಿದ್ದೀವಿ, ಹೆಂಗೆ ಬದುಕಬೇಕು ಅನ್ನೋ ಕ್ಲಾರಿಟಿ ಇರೋದಿಲ್ಲ ಅಲ್ವಾ. ಸೊ ಆ ಲಕ್ಷ್ಯನ ನಾವು ತಿಳ್ಕೊಬೇಕು. ಯಾರು ಲಕ್ಷ್ಯ ತಿಳ್ಕೊಂಡು ತನ್ನ ವೈಶಿಷ್ಟ್ಯತೆ ಅನ್ನೋದು ಯಾರಿಗಿರೋದಿಲ್ವೋ ಅವ್ರನ್ನ ಶೈಶವಾತ್ಮ ಅಂತ ಕರಿತೀವಿ. ಲಕ್ಷ್ಯನೂ ಇದ್ದು ವೈಶಿಷ್ಟ್ಯನೂ ಇದ್ದರೆ ಅರ್ಧಪೂರ್ಣ ಆತ್ಮ ಅಂತ ಹೇಳ್ತೀವಿ. ಸೊ ಪ್ರತಿ ಕ್ಷಣನೂ ನಾವು ನಮ್ಮ ಲಕ್ಷ್ಯದ ಕಡೆಗೆ ಪ್ರಯಾಣ ಮಾಡ್ತಾ ನಮ್ಮ ವೈಶಿಷ್ಟ್ಯತೆಯನ್ನು ಪ್ರಪಂಚಕ್ಕೆ ಕೊಡ್ತಾ ಇದ್ರೆ ಪರಿಪೂರ್ಣ ಜೀವನ ಅಂತೂ ಕರಿತೀವಿ. ಪತ್ರಿ ಸರ್ ಅದೇ ಅಲ್ವಾ ಮಾಡಿದ್ದು ಅಲ್ವಾ. ಅವರು ತಮ್ಮ ಲಕ್ಷ್ಯದ ಕಡೆ ಪ್ರಯಾಣ ಮಾಡ್ತಾ ತಮ್ಮ ಒಂದು ವೈಶಿಷ್ಟ್ಯತೆ ಏನು, ಧ್ಯಾನ ಪ್ರಚಾರ ಮಾಡೋದು, ಅದು ಮಾಡ್ತಾ ಇದ್ರು. ಸೊ ಆ ಥರ ಜೀವನನ ನಾವು ನಡೆಸಬೇಕು. ಸೊ ಇಲ್ಲಿ ಲಕ್ಷ್ಯದಲ್ಲಿ ಆಧ್ಯಾತ್ಮಿಕ ಲಕ್ಷ್ಯ, ಪ್ರಾಪಂಚಿಕ ಲಕ್ಷ್ಯ. ಒಂದೇನು, ನನಗೆ ಪ್ರಾಪಂಚಿಕ ಲಕ್ಷ್ಯ ಏನು, ಕಾಸ್ಟ್ಲಿಯೆಸ್ಟ್ ಲ್ಯಾಂಬೋರ್ಗಿನಿ ಕಾರ್ ತಗೋಬೇಕು ಅಂತ ನನಗೆ ನನ್ನ ಆಸೆ. ಸೊ ಅದು ಪತ್ರಿ ಸರ್ ಏನಂತ ಹೇಳ್ತಾರೆ, ಅದು ತಪ್ಪಲ್ಲ, ಪ್ರಾಪಂಚಿಕ ಲಕ್ಷ್ಯ ಅನ್ನೋದು ತಪ್ಪಲ್ಲ, ಅದ್ರ ಜೊತೆ ಆಧ್ಯಾತ್ಮಿಕ ಲಕ್ಷ್ಯನೂ ಸೇರಿಸ್ಕೊಂಡ್ಬಿಡೋದು. ಏನು, ಆ ಲ್ಯಾಂಬೋರ್ಗಿನಿ ಕಾರಲ್ಲಿ ನಾನು ಬುದ್ಧನಾಗಿ ಡ್ರೈವ್ ಮಾಡಬೇಕು ಅಂತ ಹೇಳ್ತಾರೆ ಅಲ್ವಾ. ಅಲ್ಲಿಗೆ ಏನಾಯಿತು, ಎರಡೂ ಲಕ್ಷ್ಯ. ಒಂದು ಲ್ಯಾಂಬೋರ್ಗಿನಿ ಕಾರಲ್ಲಿ ನಾನು ಆ ಲ್ಯಾಂಬೋರ್ಗಿನಿ ಕಾರ್ ಓನರ್ ಆದೆ, ಇನ್ನೊಂದು ಅದರಲ್ಲಿ ಬುದ್ಧನಾಗಿ ನಾನು ಡ್ರೈವ್ ಮಾಡಬೇಕು, ಅಲ್ಲಿ ಆಧ್ಯಾತ್ಮಿಕ ಲಕ್ಷ್ಯನೂ ಆಯಿತು. ಸೊ ಲ್ಯಾಂಬೋರ್ಗಿನಿ ಕಾರ್ ತಗೋಬೇಕು ಅಂದರೆ ಮನಿ ರಿಚ್ ಆಗಿರ್ಬೇಕು, ನಾವು ದುಡ್ಡು ಜಾಸ್ತಿ ಇರ್ಬೇಕು. ಬುದ್ಧ ಆಗಿರಬೇಕು ಅಂದರೆ ಎನರ್ಜಿ ರಿಚ್ ಆಗಿರ್ಬೋದು. ಎನರ್ಜಿ ಜಾಸ್ತಿ ಬೇಕಂದ್ರೆ ಏನು ಮಾಡಬೇಕು, ಎಲ್ಲದಕ್ಕೂ ಉತ್ತರ ಧ್ಯಾನನೇ ಮಾಸ್ಟರ್ಸ್. ಎಲ್ಲ ಸುತ್ತು ಲಾಸ್ಟು ಧ್ಯಾನಕ್ಕೆ ಬರಬೇಕು ಆ ಥರ. ಸೊ ಇನ್ನೊಂದು, ನಾನು ಇಂಜಿನಿಯರ್ ಆಗಬೇಕು ಅಂತ ನನ್ನ ಆಸೆ ಇರುತ್ತೆ. ಓಕೆ, ಪಿರಮಿಡ್ ಇಂಜಿನಿಯರ್ ಆಗಬೇಕು ಅಂತ ಹೇಳ್ತಾರೆ ಸರ್. ಪಿರಮಿಡ್ ಇಂಜಿನಿಯರ್, ಅಲ್ಲಿ ಪಿರಮಿಡ್ ಕಟ್ಸೋದು ಅಂದರೆ ಸ್ಪಿರಿಚುವಲ್, ಇಂಜಿನಿಯರ್ ಅಂದರೆ ಫಿಸಿಕಲ್. ಸೊ ಆ ಥರ ನಮ್ಮ ಆಧ್ಯಾತ್ಮಿಕ ಲಕ್ಷ್ಯ ಮತ್ತು ಪ್ರಾಪಂಚಿಕ ಲಕ್ಷ್ಯನ ಕಂಬೈನ್ ಮಾಡ್ಕೋಬೇಕು. ಮತ್ತು ಡಾಕ್ಟರ್ ಆಗಬೇಕು, ಫಾರ್ ಎಕ್ಸಾಂಪಲ್ ಇದೆ ಹೇಳ್ತೀವಿ, ಡಾಕ್ಟರ್ ಆಗಬೇಕು. ಸೊ ಡಾಕ್ಟರ್ ಆಗಿ ನಾನು ಏನಂತ ಹೇಳಬೇಕು ಅಂದರೆ, ನೋ ಮೆಡಿಸಿನ್ಸ್, ಓನ್ಲಿ ಮೆಡಿಟೇಷನ್. ಅಲ್ಲಿ ಡಾಕ್ಟರು ಆದೆ, ಧ್ಯಾನನೂ ಪ್ರಚಾರ ಮಾಡಿದೆ. ಹಾಗೆ ನಮ್ಮ ಜೀವನದಲ್ಲಿ ಎರಡೂ ಲಕ್ಷ್ಯಗಳು ಇಂಪಾರ್ಟೆಂಟೇ. ಎರಡೂ ಜೀವನನೂ, ಪ್ರಾಪಂಚಿಕ ಜೀವನನೂ ಇಂಪಾರ್ಟೆಂಟು, ಆಧ್ಯಾತ್ಮಿಕ ಜೀವನನೂ ಇಂಪಾರ್ಟೆಂಟ್. ಧ್ಯಾನದಲ್ಲಿ ಇಷ್ಟೆಲ್ಲ ಸಾಧನೆ ಮಾಡ್ಬೋದಾ, ಆದರೆ ನಾನು ಸಂಸಾರನೆಲ್ಲ ಬಿಟ್ಬಿಟ್ಟು ಹಿಮಾಲಯಕ್ಕೆ ಹೊಟ್ಟೋಗ್ತೀನಿ, ಅದು ತಪ್ಪೆ. ಸಂಸಾರದಲ್ಲೇ ನಿರ್ವಾಣ ಅಂತಲೇ. ಹಂಗಂತ ಬೇಡ, ಈ ಧ್ಯಾನ ಎಲ್ಲ ರಿಟೈರ್ಮೆಂಟ್ ಆದಮೇಲೆ ನೋಡ್ಕೊಡೋಣ ಬಿಡಪ್ಪ, ಫಸ್ಟು ಜವಾಬ್ದಾರಿ ಪ್ರಾಪಂಚಿಕ ಎಲ್ಲ ಅನುಭವಿಸ್ಬಿಡೋಣ ಅಂತ ಆಧ್ಯಾತ್ಮಿಕ ಪಕ್ಕಕ್ಕೆ ಪೋಸ್ಟ್ಪೋನ್ ಮಾಡಿಬಿಡು, ಅದು ತಪ್ಪೆ. ನಮ್ಮ ದಿನಚರಿಯಲ್ಲಿ ಆಧ್ಯಾತ್ಮಿಕನೂ ಇರಬೇಕು, ಪ್ರಾಪಂಚಿಕನೂ ಇರಬೇಕು, ಮಧ್ಯ ಮಾರ್ಗದಲ್ಲಿ ಜೀವನ ಮಾಡಬೇಕು ಅಂತ ಹೇಳ್ತಾರೆ. ಪತ್ರಿ ಸರ್
ಹೇಳಿರೋ ಮಾತನ್ನ ಹೇಳ್ಬಿಟ್ಟು ಈ ಕ್ಲಾಸ್ನ ಮುಗಿಸೋಣ. ಏನಂತ ಹೇಳ್ತಾರೆ ಈ ಪ್ರಾಪಂಚಿಕ ಆಧ್ಯಾತ್ಮಿಕ ಲಕ್ಷ್ಯ ಕುರಿತು ಅಂದರೆ ಸರು ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ ಅಂತ ಹೇಳ್ತಾರೆ. ಇದೆಲ್ಲ ಈ ಶ್ಲೋಕನೆಲ್ಲ ಕೇಳಿರ್ತೀವಿ, ಬಟ್ ಇದರ ಅರ್ಥ ಗೊತ್ತಿರಲ್ಲ. ನಾವು ಹೇಳೋ ಪ್ರತಿ ಶ್ಲೋಕದಲ್ಲೂ ಅಂತ ಅರ್ಥ ಇರುತ್ತದೆ. ಅದನ್ನು ತಿಳ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೋ. ಸೊ ಅಸತೋಮ ಸದ್ಗಮಯ ಅಂದರೆ ಅಸತ್ಯದಿಂದ ಸತ್ಯದೆಡೆಗೆ ಅಂತ ಹೇಳ್ತಾರೆ. ತಮಸೋಮ ಜ್ಯೋತಿರ್ಗಮಯ ಅಂದರೆ ಕತ್ತಲಿನಿಂದ ಬೆಳಕಿನೆಡೆಗೆ ಅಂತಾರೆ. ಮೃತ್ಯೋರ್ಮ ಅಮೃತಂಗಮಯ ಅಂದರೆ ನಶ್ವರತ್ವ ಅಂದರೆ ಮರಣದಿಂದ ಅಮರತ್ವದ ಕಡೆಗೆ. ಸೊ ಇಲ್ಲಿ ಅಸತ್ಯ ಅಂದ್ರೇನು? ನಾನು ಈ ದೇಹ ಅಂತ ಅನ್ಕೊಳ್ಳೋದು ಅಸತ್ಯ. ಸತ್ಯ ಅಂದರೆ ನಾನು ಆತ್ಮ ಅಂತ. ಸೊ ಕತ್ತಲು ಅಂದರೆ ಈ ಶರೀರ, ಈ ಮನಸ್ಸು ಇದೆ ನಾನು ಅನ್ಕೊಳ್ಳೋದು. ಬೆಳಕು ಅಂದರೆ ಎಲ್ಲರಲ್ಲೂ ನಾನೇ, ನನ್ನಲ್ಲೇ ಎಲ್ಲ ಒಂದೇ, ಆ ಒನ್ನೆಸ್ನ ಎಕ್ಸ್ಪೀರಿಯನ್ಸ್ ಮಾಡೋದು ಬೆಳಕು. ಮತ್ತು ನಶ್ವರತ್ವ ಅಂದರೆ ಈ ಕಣ್ಣು, ಈ ಕಾಲು, ಈ ಕಿವಿ, ಮೂಗು ಏನಿದೆ ಇದೆಲ್ಲ ಒಂದಿನ ಇದಕ್ಕೆ ಎಂಡ್ ಅನ್ನೋದು ಇರುತ್ತೆ, ಮರಣ ಅನ್ನೋದು ಇರುತ್ತೆ. ಸೊ ನಾನು ಆತ್ಮ ಅಂತ ತಿಳ್ಕೊಂಡ್ರೆ ಅದಕ್ಕೆ ಸಾವು ಅನ್ನೋದು ಇಲ್ಲ. ಸೊ ಇದು ನಮ್ಮ ಪ್ರಯಾಣ ಆಗಿರಬೇಕು. ಜೀವನದಲ್ಲಿ ನಮ್ಮ ಪ್ರಯಾಣ ಎಲ್ಲಿಗಾಗಿರಬೇಕು? ಬೆಂಗಳೂರಿಂದ ಮೈಸೂರು, ಮೈಸೂರಿಂದ ಮಂಡ್ಯ ಅಲ್ಲ. ಈ ಅಸತ್ಯದಿಂದ ಸತ್ಯಗೆ, ಕತ್ತಲಿನಿಂದ ಬೆಳಕಿಗೆ, ನಶ್ವರತೆಯಿಂದ ಅಮರತ್ವದ ಕಡೆಗೆ, ಇದೇ ನಮ್ಮ ಪ್ರಯಾಣ. ಇಲ್ಲಿ ಸದ್ಗಮಯ, ಗಮಯ ಅಂತ ಬಂದಿದೆ. ಸೊ ಗಮಯ ಅಂದರೆ ಏನು? ಮುನ್ನಡೆಸು. ಯಾರು ಮುನ್ನಡೆಸ್ತಾರೆ ಬಂದ್ಬಿಟ್ಟು? ಯಾರನ್ನ ಈ ಪ್ರಯಾಣಕ್ಕೆ ಯಾರಿರ್ತಾರೆ ನಮ್ಮ ಜೊತೆ? ಯಾರು ಇರಲ್ಲ. ಯಾರು ಮುನ್ನಡೆಸ್ತಾರೆ ನಮ್ಮನ್ನ? ಯಾರು ಮುನ್ನಡೆಸಲ್ಲ ಮಾಸ್ಟರ್ಸ್. ನಮ್ಮನ್ನ ನಾವೇ ಮುನ್ನಡೆಸ್ಬೇಕು. ಉದ್ಧರೇನಾಥ್ ಆತ್ಮಾನಂ ಅಂತ ಕೃಷ್ಣ ಭಗವಾನ್. ನಿನ್ನನ್ನು ನೀನು ಉದ್ಧರಿಸಿಕೋ, ನಿನ್ನನ್ನು ನೀನು ಮುಂದೆ ಕರೆದುಕೊಂಡು ಹೋಗು. ಯಾರು ನನ್ಗೆ ಅವ್ರು ಹೆಲ್ಪ್ ಮಾಡಲಿಲ್ಲ, ನನ್ಗೆ ಇವ್ರು ಹೆಲ್ಪ್ ಮಾಡಲಿಲ್ಲ, ನನ್ನನ್ನು ಇವ್ರು ಕರ್ಕೊಂಡು ಹೋಗಲಿಲ್ಲ, ಯಾರು ಬರಲ್ಲ ಮಾಸ್ಟರ್ಸ್. ಬರೋದು ನಾವೊಬ್ಬರೇ, ಹೋಗೋದು ನಾವೊಬ್ಬರೇ, ಕಲಿಯೋದು ನಾವೊಬ್ಬರೇ. ಕಲ್ತ್ರೆ ನಮಗೆ ಒಳ್ಳೆಯದಾಗತ್ತೆ, ಕಲಿದಿರ ಇದ್ರೆ ಪುನರಪಿ ಜನನ ಪುನರಪಿ ಮರಣಂ. ಸೊ ಹೀಗೆ ನಾವು ಪ್ರತಿ ದಿನನೂ ಅವೇರ್ನೆಸ್ಸಿಂದ ಏನೇನು ಮಾಡಬೇಕು? ಆಲೋಚನೆ, ಕೆಲಸ, ಮಾತು, ಪ್ರತಿಯೊಂದು ಮಾತನಾಡಿದರೆ ಮುತ್ತಿನಂಗಿರಬೇಕು ಅಂತ ಹೇಳ್ತಾರೆ. ಸೊ ಈ ಥರ ಪ್ರತಿ ಕ್ಷಣನೂ ಅವೇರ್ನೆಸ್ಸಿಂದ ಪ್ರತಿಯೊಂದನ್ನು ಆಕ್ಸೆಪ್ಟ್ ಮಾಡ್ತಾ, ಪ್ರತಿಯೊಂದ್ರ ಬಗ್ಗೆನೂ ನಮ್ಮ ಕೃತಜ್ಞತೆಯಿಂದ ಇದ್ದು ಪ್ರತಿ ಪಾಠನೂ ಕಲಿಯೋಣ. ನಮ್ಮ ಜೀವನನ ಅಷ್ಟೇ ಆನಂದವಾಗಿ ಮಾಡ್ಕೊಳ್ಳೋಣ. ಈ ಎಲ್ಲ ಕಾನೂನುಗಳನ್ನ ನಾವು ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ಏನಾಗತ್ತೆ? ನಮ್ಮ ಜೀವನ ಸುಲಭ ಆಗತ್ತೆ, ಸಕ್ಸಸ್ಗೆ ಹತ್ತಿರ ಆಗ್ತೀವಿ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟಿರೋ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು. ಕಾನ್ಷಿಯಸ್ ಪೇರೆಂಟಿಂಗ್ ನಮ್ಮ ಕ್ಲಾಸಸ್ಸು ಫ್ರೀ ಆಫ್ ಕಾಸ್ಟಲ್ಲಿ ಮಾಡ್ತೀನಿ. ಅಂದರೆ ಪ್ರೆಗ್ನೆನ್ಸಿಯಲ್ಲಿ ಏನೇನು ಮಾಡಬೇಕು, ಏನು ಮಾಡ್ಕೋಬಾರ್ದು, ಹೆಂಗೆ ತಿನ್ನಬೇಕು, ಹೆಂಗೆ ತಿನ್ನಬಾರ್ದು, ಹೆಂಗೆ ಆ ಮಗು ಒಂದು ಉನ್ನತವಾದ ಮಗು ಹುಟ್ಟಬೇಕಂದ್ರೆ ಏನೇನು ಫಾಲೋ ಮಾಡಬೇಕು ಅನ್ನೋ ಕ್ಲಾಸಸ್ಸು. ಹಾಗೆ ಕಾನ್ಷಿಯಸ್ ಪೇರೆಂಟಿಂಗ್ ಅಂದರೆ ನಾವು ಬೆಳೆಸ್ತಿರೋ ಕರೆಕ್ಟ್, ನಮ್ಮ ತಪ್ಪಿದೆಯಾ ತಪ್ಪಿದೆಯಾ? ಆ್ಯಕ್ಚುಲಿ ಮಕ್ಕಳು ದೇವರ ಸಮಾನ, ಡಿವಿನಿಟಿ ಇರುತ್ತೆ. ಸೊ ನಮ್ಮಲ್ಲೇ ತಪ್ಪು, ಆ್ಯಸ್ ಪೇರೆಂಟ್ಸ್ ನಮ್ಮಲ್ಲಿ ತಪ್ಪಿದೆ. ಸೊ ಅಷ್ಟು ಚೆನ್ನಾಗಿರೋ ಮಗು ಆ ದೈವತ್ವ ನಮಗೆ ಕಾಪಾಡ್ಕೋಬೇಕು ಮಕ್ಕಳಲ್ಲಿ. ಅಂದರೆ ನಾವು ಪೇರೆಂಟ್ಸ್ ಆದವ್ರು ನಾವೇನು ಚೇಂಜ್ ಮಾಡ್ಕೋಬೇಕು ಅಂತ ಎಲ್ಲ ಇರುತ್ತೆ ಸೆಷನ್ಸು. ಸೊ ನಿಮ್ಮ ಫ್ಯಾಮಿಲಿಯಲ್ಲಿ, ಫ್ರೆಂಡ್ಸಲ್ಲಿ ಯಾರು ಪ್ರೆಗ್ನೆನ್ಸಿ ಇದ್ರು, ಸೊ ಅದು ಫ್ರೀ ಆಫ್ ಕಾಸ್ಟ್ ಸೆಷನ್ಸು. ನಾವು ಕಾಲ್ ಮಾಡಿದ್ರೆ ಡೀಟೇಲ್ಸ್ 97400777896.
TMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.